ಪ್ರಿಯ ವೀಕ್ಷಕರೇ, ಇದು ಕಾಮನಬಿಲ್ಲು ಪ್ರಸಾರ ಹಾಗೂ ವೈದ್ಯ ಕಲಾರಂಗ ಎರಡೂ ಸಂಸ್ಥೆಗಳು ಸೇರಿ ಪ್ರಸ್ತುತಪಡಿಸುತ್ತಿರುವ ವೈದ್ಯ ನಮನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ವೈದ್ಯರ ದಿನ, ಇದು ದೇಶಾದ್ಯಂತ ಆಚರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಸ್ಫೂರ್ತಿ ವೈದ್ಯ ರಂಗದ ಡಾಕ್ಟರ್ ಪ್ರಮೀಳಾ ದೇವಿಯವರು. ಕಳೆದ 1.5 ವರ್ಷದಿಂದ ನಮ್ಮ ವೈದ್ಯರು ಮಾಡಿರುವ ಸೇವೆ ಅದ್ಭುತ ಹಾಗೂ ಆಶ್ಚರ್ಯಕರವಾಗಿ ಸೇವೆ ಮಾಡಿದ್ದಾರೆ. ಸೊ ಆ ಸೇವೆಗೆ ನಮ್ಮೆಲ್ಲರ ಕೃತಜ್ಞತೆ ಹಾಗೂ ಧನ್ಯವಾದಗಳು ಹೇಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಧನ್ಯವಾದಗಳನ್ನ ಅರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಈ 1.5 ವರ್ಷ ಸತತವಾಗಿ ಸಮಯ ಸಂದರ್ಭಗಳನ್ನು ನೋಡದೇನೆ ಎಲ್ಲ ವೈದ್ಯರು ಎಲ್ಲ ಕಡೆ ಸತತವಾಗಿ ದುಡಿದಿದ್ದಾರೆ. ಹಲವರು ತಮ್ಮ ಪ್ರಾಣವನ್ನು ನೀಗಿಸಿಕೊಂಡಿದ್ದಾರೆ ಈ ಕರ್ತವ್ಯದ ದೃಷ್ಟಿಯಲ್ಲೇನೆ. ಆದ್ದರಿಂದ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಇವತ್ತಿನ ದಿನ ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋದು, ಹಂಗ ಕೃತಜ್ಞತೆಗಳನ್ನು ತೋರಿಸೋದು. ಇನ್ನೊಂದು ವಿಶೇಷ ಅಂದ್ರೆ ಈ ಕಾರ್ಯಕ್ರಮ ನಡೆಸಿಕೊಡುತ್ತಿರುವುದು ಎಲ್ಲ ವೈದ್ಯರೇನೆ. 4 ಜನ ವೈದ್ಯರು ಬೆಂಗಳೂರಿನಿಂದ ಹಾಗೂ 2 ತಜ್ಞರು ಮೈಸೂರಿನಿಂದ. ಕಾರ್ಯಕ್ರಮದ ಕೊನೆಗೆ ನಮ್ಮ ವೈದ್ಯ ಇದಕ್ಕೇನೆ ಪ್ರಸ್ತುತವಾದ ದೈವ ಅಂದ್ರೆ ಧನ್ವಂತರಿ ದೇವರು. ಕಾರ್ಯಕ್ರಮದ ಕೊನೆಗೆ ಕಾರ್ಯಕ್ರಮ ಕೊನೆಗೊಳ್ಳುವುದು ವಿಜಯದಾಸರ ಅದ್ಭುತವಾದ ಸುಳಾದಿಯೊಡನೆ. ಇದನ್ನು ನಡೆಸಿಕೊಟ್ಟಿದ್ದಾರೆ ಶ್ರೀಮತಿ ಭಾಗ್ಯಶ್ರೀ ಬಾದರಾಯಣಾಚಾರ್ ಹಾಗೂ ಸ್ವಸ್ತಿಶ್ರೀ ಬಾದರಾಯಣಾಚಾರ್. ಇವರೆಲ್ಲ ವೈದ್ಯರು ಹಾಗೂ ಇವರಿಗೆಲ್ಲ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರು, ಮನೆಯವರು ಎಲ್ಲರೂ ಕೂಡಿ ನೋಡಬೇಕಾದ ಕಾರ್ಯಕ್ರಮ ಇದು. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಹೇಳಿ ಕರೆತನ್ನಿ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. Dr. H.P. Shyamsundar. I am a general practitioner. I am going to sing the Dhanvantari mantra. ओम नमो भगवते वासुदेवाय धन्वन्त्रये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यनाथाय श्रीमहाविष्णवे नमः. श्री धन्वन्त्रये नमः. श्री महाविष्णवे नमः. ನಮಸ್ತೆ, ನಾನು ಡಾಕ್ಟರ್ ಎನ್ ಲಕ್ಷ್ಮೀಕಾಂತ್, ಮಕ್ಕಳ ತಜ್ಞ, ವೈದ್ಯ ಕಲಾರಂಗದ ಸದಸ್ಯ. ವೈದ್ಯ ಕಲಾರಂಗ 2000ನೇ ಇಸ್ವಿಯಲ್ಲಿ 5 ವೈದ್ಯರಿಂದ ಪ್ರಾರಂಭವಾಯಿತು. ಡಾಕ್ಟರ್ ಪ್ರಮೀಳಾ ಮನೋವೈದ್ಯರು ಈ ಸಂಸ್ಥೆಯ ರೂವಾರಿ. ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಹಾಗೂ ದಂತ ವೈದ್ಯರಲ್ಲಿರುವ ಸಂಗೀತ, ಕಲಾ ಹಾಗೂ ನೃತ್ಯ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವ ಪ್ರಯತ್ನ ಈ ಸಂಸ್ಥೆಯದು.
ಪ್ರತಿ ವರ್ಷ ವೈದ್ಯರ ದಿನಾಚರಣೆಯನ್ನು ಜುಲೈ ಮೊದಲನೆಯ ಭಾನುವಾರದಂದು ಕಲಾ ಸೌರಭ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಪ್ರಸ್ತುತಪಡಿಸುತ್ತಿದೆ ಈ ಸಂಸ್ಥೆ. ವಿವಿಧ ವೈದ್ಯ ಪದ್ಧತಿಗಳ ವೈದ್ಯರನ್ನು ಒಂದುಗೂಡಿಸಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದು ಸುಮಾರು 21 ವರ್ಷವಾಯಿತು. ಈ ಬಾರಿ ಕೋವಿಡ್ ಸೋಂಕಿನಿಂದ ಸಾರ್ವಜನಿಕ ಕಾರ್ಯಕ್ರಮವು ಇಲ್ಲವಾದ್ದರಿಂದ ಕಲಾ ಸಂಭ್ರಮ ಎಂಬ ಶೀರ್ಷಿಕೆಯಿಂದ ನಮ್ಮ ವೈದ್ಯ ಕಲಾರಂಗದ ಸದಸ್ಯರು ವೈದ್ಯ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ನೋಡಿ, ಕೇಳಿ, ಆನಂದಿಸಿ. ಧನ್ಯವಾದ. ಶುಭೋದಯ. 1 ಜುಲೈ ಪ್ರತಿ ವರ್ಷ ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಮಾಡ್ತೇವೆ. 1 ಜುಲೈ ಯಾಕೆ ಮಾಡ್ತೀವಿ ಅಂದ್ರೆ ಆ ದಿನ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್, BC ರಾಯ್ ಅಂತೀವಿ ಅವ್ರನ್ನ, ಅವರು ಹುಟ್ಟಿದ ದಿನ. BC ರಾಯ್ ಅವರು ಪಟ್ನಾದಲ್ಲಿ ಹುಟ್ಟಿದ್ದಾರೆ. ಆದರೆ ಅವರು ಬಂಗಾಲ್ಗೆ 2ನೇ ಮುಖ್ಯಮಂತ್ರಿ ಆಗಿದ್ದರು. ಅವರು ಡಾಕ್ಟರ್ ಆಗಿ, ರಾಜಕಾರಣಿಯಾಗಿ ಬಹಳಷ್ಟು ವೆಸ್ಟ್ ಬೆಂಗಾಲ್ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರು ಮೆಡಿಕಲ್ ಓದಲಿಕ್ಕೆ ಇಂಗ್ಲೆಂಡ್ ಹೋದಾಗ ಅವರಿಗೆ ಅಡ್ಮಿಷನ್ನೇ ಕೊಡಲಿಲ್ಲ. ಎಷ್ಟೋ ಸಲ ಪ್ರಯತ್ನ ಮಾಡಿದ ಮೇಲೆ ಅಡ್ಮಿಷನ್ ಕೊಟ್ಟರು ಅವ್ರಿಗೆ. ಅದಾದರೂ ಒಂದೇ ಸಲ ಅವರು ಬುದ್ಧಿ ತೀವ್ರತೆ ಎಷ್ಟಿತ್ತಂದ್ರೆ ಒಂದೇ ಸಲ ಅವರಿಗೆ MRCP, FRCS 2 ಮೆಂಬರ್ಶಿಪ್ ಅವರಿಗೆ ಬಂತು. ಸಾಧಾರಣವಾಗಿ ಡಾಕ್ಟರ್ಸ್ಗೆ MRCP ಇರ್ತಾರಲ್ಲ, FRCS ಇರ್ತಾರೆ. ಇವರಿಗೆ 2 ಒಂದೇ ಸಲ ಬಂತು. ಅವರು ರಾಜಕಾರಣಿಯಾಗಿ, ಫ್ರೀಡಮ್ ಫೈಟರ್ ಆಗಿ, ಎಜುಕೇಷನಿಸ್ಟ್ ಆಗಿ ದೇಶಕ್ಕೆ ಬಹಳ ಸೇವೆ ಮಾಡಿದ್ದಾರೆ. ಅವರು ಎಷ್ಟು ಪ್ರಖ್ಯಾತರಂದ್ರೆ ಅವ್ರು ಎಲ್ಲಿ ಬರ್ತಾ ಇದ್ದಾರೆ ಅಂತ ಊರಲ್ಲಿ ಒಂದು ಗೊತ್ತಾದರೆ ಇಡೀ ಜನ ಅವರಿಗೆ ತೋರಿಸ್ಕೊಳ್ಳಿಕ್ಕೆ ಕಾಯ್ತಾ ಇದ್ರು. ತಂಡದಿಂದ ಬರ್ತಾ ಇದ್ರು. ಇಂಥ ಒಂದು ದೊಡ್ಡ ವ್ಯಕ್ತಿ ಡಾಕ್ಟರ್ BC ರಾಯ್ ಅವ್ರ ನೆನಪಿಗಾಗಿ ನಾವು 1 ಜುಲೈ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಮಾಡ್ತೇವೆ. ಈ ದಿನ ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಕಾನ್ಫರೆನ್ಸಸ್ ಮಾಡ್ತೀವಿ, ಸೆಮಿನಾರ್ಸ್ ಮಾಡ್ತೀವಿ, ಡಾಕ್ಟರ್ಸ್ ಎಲ್ಲ ಸೇರ್ತೀವಿ. ರೋಗಿಗಳಿಗೆ ಹೆಚ್ಚು ಹೇಗೆ ನಾವು ಔಷಧಿ ಕೊಡಬಹುದು, ಒಳ್ಳೆ ಔಷಧಿ ಕೊಡಬಹುದು, ಹೇಗೆ ಮೆಡಿಕಲ್ ಕಾಸ್ಟ್ ಕಡಿಮೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇರ್ತೀವಿ. ಬೇರೆ ದೇಶದಲ್ಲಿನೂ ನ್ಯಾಷನಲ್ ಡಾಕ್ಟರ್ಸ್ ಡೇ ಮಾಡ್ತಾರೆ, ಆದರೆ ಬೇರೆ ಬೇರೆ ದಿನಾಂಕ. ನಮ್ಮ ದೇಶದಲ್ಲಿ ಮಾತ್ರ 1 ಜುಲೈ ಮಾಡ್ತೇವೆ ನಾವು. ತಮಗೆ ವೈದ್ಯ ಕಲಾರಂಗ ಪರವಾಗಿ ಈ ಕಾರ್ಯಕ್ರಮ ಮಾಡಿ ಕಳಿಸ್ತಾ ಇದ್ದೇವೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇಲ್ಲಿ ಬಂದಿರೋದು ನಿಮ್ಮೊಡನೆ ನನ್ನ ಮನದ ಮಾತು ಹಂಚ್ಕೊಳ್ಳೋಣ ಅಂತ. ನನ್ನ ಅಂದಿನ ಹಾಡು ಅಂದರೆ I'm 16 going on 17 from the famous film Sound of Music. ಆದರೆ ಇಂದಿನ ಹಾಡು I'm 80 going on 90. ಹಾಡು ಯಾವುದಾದ್ರೂ ಹಾಡು ಮಧುರ, ಅದೇ ರೀತಿ ಬದುಕು ಮಧುರ, ಒಂದು ಸುಂದರ ಕಾವ್ಯ. ಈ ಬದುಕಿನ ಬಗ್ಗೆ ಮಾತಾಡುವಾಗ ಆಯುಷ್ಯ ಅಂದರೆ ಎಷ್ಟು ವರ್ಷ ಶುರು ಮಾಡಲಿ? 100 ವರ್ಷ. ಜೊತೆಗೆ ಈ 100 ವರ್ಷನೂ ನಾವು ಆರೋಗ್ಯವಾಗಿ ಬದುಕಬೇಕು. ಹಾಗಾದರೆ ಆರೋಗ್ಯ ಅಂದ್ರೇನು? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಫೈನ್ಸ್ ಹೆಲ್ತ್ ಆಸ್ 4 things. ಒಂದು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್. 4 ಅಂಶ ಹೇಳುತ್ತೆ. ಆದರೆ ನಾನು ಇನ್ನೊಂದು ಅಂಶ ಹಾಕ್ತೀನಿ, ಫೈನಾನ್ಷಿಯಲ್. ದುಡ್ಡಿಂದ ಏನೂ ಮಾಡೋಕ್ಕಾಗಲ್ಲ. ಹೀಗಾಗಿ ಆರೋಗ್ಯಕ್ಕೆ 5 ಅಂಶಗಳು. ಈ 5 ಅಂಶಗಳನ್ನು ನಾವು ಇಡೀ 100 ವರ್ಷದಲ್ಲಿ ಅನುಭವಿಸಬೇಕು. ಹಾಗಾದರೆ 100 ವರ್ಷ ಹೇಗೆ ಹೇಳೋದು? ಅದನ್ನು 4 ಭಾಗ ಮಾಡೋಣ. 25 ವರ್ಷಕ್ಕೆ ಒಂದು ಭಾಗ. ಸೊ ಫಸ್ಟ್ ಸ್ಟೇಜ್, ಫಸ್ಟ್ 25 years. ದ ಸೆಕೆಂಡ್ ಸ್ಟೇಜ್ ಆಫ್ ಲೈಫ್, ಸೆಕೆಂಡ್ 25 years. ಥರ್ಡ್ ಸ್ಟೇಜ್, 3ನೇ 25 ವರ್ಷ, ಅಂದರೆ 50ರಿಂದ 75. ಲಾಸ್ಟ್ ಸ್ಟೇಜ್, ಕೊನೆ 25 ವರ್ಷ, ಅಂದರೆ 75ರಿಂದ 100. 100 ವರ್ಷ ಆಯುಷ್ಯ ತಗೊಂಡಾಗ ಅದರಲ್ಲಿ ನಾವು ಆರೋಗ್ಯವಾಗಿ, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುಲಿ, ಫೈನಾನ್ಷಿಯಲಿ ಆರೋಗ್ಯವಾಗಿ ಬದುಕಬೇಕು. ಇದು ಬದುಕಿನ ಕಲೆ. ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಬದುಕಿಗೆ 3 ಪದ ಸಾಕು: ಆಟ, ಊಟ, ಪಾಠ.
ಇದು 3 ಪದ ಇಟ್ಕೊಂಡು 100 ವರ್ಷ ಕಾಲ ನಗ್ತಾ ನಗ್ತಾ ಬದುಕೋ ಕಲೆ ಕಲಿತ್ರೆ ಬದುಕು ಸಾರ್ಥಕ. ಈಗ ನೋಡೋಣ, ಆಟ ಅಂದ್ರೇನು, ಊಟ ಅಂದ್ರೇನು, ಪಾಠ ಅಂದ್ರೇನು. ಊಟಲ್ಲಿರೋ ಗೊತ್ತು, ಅದು ಬಿಟ್ಟು ಬೇರೆ ಇಲ್ಲ ಊಟಕ್ಕೆ. ಅದು ಆಟ ಅನ್ನುವಾಗ ನಾವು ಇದನ್ನ ಅಡುಗೆ ಜೋಡಿಸ್ತೀವಿ. ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ಎಲ್ಲ ಸೇರ್ಕೊಳ್ತೆ ಆಟದಲ್ಲಿ. ಅದೇ ರೀತಿ ಪಾಠ ಅಂದಾಗ ನಮ್ಮ ಕೆಲಸ 24 ಗಂಟೆ ಕಾಲ ಹೇಗೆ ಕಲಿತೀವಿ ಅದು ಪಾಠ. ಈಗ ನೋಡೋಣ ಆಯುಷ್ಯದಲ್ಲಿ ಹೇಗೆ ಹಂಚಬಹುದು ಅಂತ. ಮೊದಲು 25 ವರ್ಷ ಬಾಲ್ಯ, ಕೌಮಾರ, ಯೌವನ, ಯೂತ್. ಈ ಟೈಮಲ್ಲಿ ಆಲ್ ದ ಚಿಲ್ಡ್ರನ್ ನೋಯ್ಸ್ ಓನ್ಲಿ ದ ಗೇಮ್, ಫಿಸಿಕಲ್ ಗೇಮ್. ಅದಾದ್ರೆ ಕೆಲಸ ಅಂತ ಬಂದಾಗ ಸ್ಕೂಲು, ಕಾಲೇಜು, ಓದು, ಪರೀಕ್ಷೆ ಇತ್ಯಾದಿ. ಅದು ಬಿಟ್ಟರೆ ಬೇರೆ ಗಮನಕ್ಕೆ ಇಲ್ಲವೇ ಇಲ್ಲ. ದೇ ಆರ್ ವೆರಿ ಹೆಲ್ತಿ. ಮಧ್ಯ ವಯಸ್ಸಿಗೆ ಬಂದಾಗ ಇಲ್ಲಿ ಪ್ರಾರಂಭ ಆಗುತ್ತೆ. ಆಟ ಅಂದರೆ ಫಿಸಿಕಲ್ ಗೇಮ್ಸ್ಗೆ ಸಮಯನೇ ಇಲ್ಲ. ಮೆಂಟಲ್ ಹೋದಾಗ ಬರೀ ಮಾನಸಿಕ ತುಂಬಲ, ಯಾರು ನೋಡಿ ಸ್ಟ್ರೆಸ್ ಟೆನ್ಷನ್, ಅದು ಬಿಟ್ಟು ಬೇರೆ ಪದ ಇಲ್ಲ. ಜೊತೆಗೆ ಫಿಸಿಕಲ್, ಮೆಂಟಲ್, ಗೋ ಫಾರ್ ಫೈನಾನ್ಷಿಯಲ್, ಎಷ್ಟು ಹಣ ಇದ್ದು ಸಾಕಾಗೋದಿಲ್ಲ. ಹಣ ಬೇಕಾಗತ್ತೆ. ಆಸ್ತಿ ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಮಕ್ಕಳು ಓದಿಸ್ಬೇಕು, ಬೆಳೀತಾನೆ ಇರುತ್ತೆ. ಸೊ ಗಮನ ಎಲ್ಲ ಹಣದ ಕಡೆಗಿರುತ್ತೆ. ನೆಕ್ಸ್ಟ್ ಸೋಷಿಯಲ್ ಹೆಲ್ತ್. ಸಮಾಜದಲ್ಲಿ ಬೇಕೋ ಬೇಡೋ ಎಲ್ಲ ಸೇರ್ಕೊಳ್ತಾರೆ. ಬೇಡೋ ನೆಂಟರು, ಬೇಕಾದ ನೆಂಟರು, ಕೊಲೀಗ್ಸು, ಬಿಸ್ನೆಸ್ ಕೊಲೀಗ್ಸು, ಪಾರ್ಟ್ನರ್ಸು ಬಿಡಕ್ಕಾಗಲ್ಲ. ಹೀಗಾಗಿ ಸೋಷಿಯಲ್ ಹೆಲ್ತು ಬೇಕದ್ದು ಬೇಡದ್ದು ಬಂದಿರುತ್ತೆ. ಆಧ್ಯಾತ್ಮಿಕ ಎಲ್ಲಿದೆ ಸಮಯ? ಕಷ್ಟಪಟ್ಟು ಒಂದು ಸಣ್ಣ ಬೀಜ ಆಧ್ಯಾತ್ಮ ಸುಟ್ಟು ಹಾಕಿದ್ರೆ ದಟ್ಸ್ ಗ್ರೇಟ್. ಹೀಗಾಗಿ ಮಿಡಲ್ ಏಜಲ್ಲಿ ಅವ್ರಿಗೆ ಯಾವ ಥರ ಸಮಾಧಾನ ಸಿಗ್ತದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ. ಫಿಸಿಕಲಿ ಇಲ್ಲ, ಮೆಂಟಲಿ ಇಲ್ಲ, ಮತ್ತೊಂದು ಇಲ್ಲ. ಫಿಸಿಕಲಿ ಯಾಕಿಲ್ಲ? ಅದಕ್ಕಾಗಿದಾರಲ್ವಾ ಇದ್ರು. ಆದರೆ ಮಧ್ಯದಲ್ಲಿ ಶುರು ಆಗುತ್ತೆ ಆಲ್ ಹೆಲ್ತ್ ಪ್ರಾಬ್ಲಮ್ಸ್. ಡಯಾಬಿಟಿಸು, ಹೈಪರ್ ಟೆನ್ಷನ್, ಕಾರ್ಡಿಯೋ ಪ್ರಾಬ್ಲಮ್ಮು, ಜಾಯಿಂಟ್ ಪ್ರಾಬ್ಲಮ್ಮು, ಇದೆಲ್ಲ ಅಲ್ಲಿ ಶುರುವಾಗುತ್ತೆ. ಗಮನ ಕೊಟ್ಟರೆ ಪರವಾಗಿಲ್ಲ, ಸಮಯ ಇಲ್ಲ ಅಂದರೆ ಇದೇ ಓವರ್. ಫೈನ್. ಇದು ಸೆಕೆಂಡ್. ಸಿಮಿಟದ ಥರ್ಡ್ ಪೋರ್ಷನ್ ಆಫ್ ದ ಲೈಫ್ ಅಂದರೆ 50 ರಿಂದ 75 ವಯಸ್ಸು. ಈ ಟೈಮಲ್ಲಿ ಸುಮಾರು ಕೆಲಸದ ಕಡೆ ಗಮನ ಕಡಿಮೆಯಾಗಿ ರಿಟೈರ್ಮೆಂಟ್ ಯೋಚನೆ ಮಾಡ್ತಾ ಇರ್ತೀವಿ. ಈ ಒಂದು ಸೋಷಿಯಲ್ ಲೈಫ್ ತಕ್ಕ ಮಟ್ಟಿಗೆ ಬದಲಿ ಆಗಿರುತ್ತೆ. ಆ್ಯಂಡ್ ದ ಮೆಂಟಲ್ ಲೈಫ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿರುತ್ತೆ. ಅಂದರೆ ಟೆನ್ಷನ್ ಕಡಿಮೆ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಕೊಂಚ ಹದ ಮುಟ್ತಾ ಇರುತ್ತೆ. ಆ್ಯಂಡ್ ಆಧ್ಯಾತ್ಮಿಕ ಬೀಜ ಆ ವಯಸ್ಸಲ್ಲಿ ಹಾಕಿದ್ರೆ ಇನ್ನು ಅದು ಬೆಳೀಲಿಕ್ಕೆ ಒಂದು 20 ವರ್ಷ ಬೇಕು. ಸೊ 20 ವರ್ಷಕ್ಕೆ ಆಧ್ಯಾತ್ಮದ ಒಂದು ಗಿಡ ಆಗಿರುತ್ತೆ, ಅದ್ರ ಕಡೆ ಗಮನ ಕೊಡ್ಬೋದು. ಐ ಫೀಲ್ ನನ್ನ ಅನುಭವದಲ್ಲಿ ದ ಬೆಸ್ಟ್ ಪೋರ್ಷನ್ ಆಫ್ ದ ಲಿವಿಂಗ್ ಈಸ್ ದ ಥರ್ಡ್ ಪೋರ್ಷನ್. ಸುಮಾರು 50 ರಿಂದ 70 ತನಕ ಆರೋಗ್ಯವಾಗಿರ್ತೀವಿ, ಗಟ್ಟಿಯಾಗಿರ್ತೀವಿ, ಹಣ ಇರುತ್ತೆ, ಜೊತೆ ಇರ್ತಾರೆ, ದೇವರು ಅನ್ನೋದು ಸುತ್ತಾ ಇರುತ್ತೆ. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಲೈಕ್ ಟ್ರಾವೆಲಿಂಗ್, ಗೋಯಿಂಗ್ ಔಟ್. ಈಗೊಂದು ಟೆಂಪರೇಚರ್ ಶುರು ಆಗಿಬಿಟ್ಟಿದೆ, ಎಲ್ಲೆಲ್ಲ ಕಡೆ ನಾವೇ ಇರ್ತೀವಿ. ಸೀನಿಯರ್ ಸಿಟಿಸನ್ಸ್ ಆರ್ ದ ಫಸ್ಟ್ ಪೀಪಲ್ ಟು ಗೋ ಫಾರ್ ಟೆಂಪರೇಚರ್. ಇದು ದ ಥರ್ಡ್ ಪೋರ್ಷನ್ ಆಫ್ ದ ಲೈಫ್. ಅಂದರೆ ಈ ಭಾಗ ಚೆನ್ನಾಗಿ ಬರಬೇಕಾದ್ರೆ ದ ಫೌಂಡೇಶನ್ ಸ್ಟೇಸ್ ಇನ್ ದ ಮಿಡಲ್ ಗ್ರೂಪ್. ಅಂದರೆ 25, 30 ರಿಂದ 50 ಒಳಗಡೆ ಫೌಂಡೇಶನ್ ಹಾಕಿದ್ರೆ ಈ ಸಮಯದಲ್ಲಿ ಅದು ಗಿಡ ಆಗಿರುತ್ತೆ. ಈಗ ಈ ಸಮಯದಲ್ಲಿ ಮತ್ತೆ ನಾವು ಅದನ್ನು ಬಿಲ್ಡಿಂಗ್ ಕಟ್ಬೋದು. ಒಳ್ಳೆ ಬಿಲ್ಡಿಂಗ್ ಈ ಸಮಯದಲ್ಲಿ ಕಟ್ಟಿದ್ರೆ ಬೈ ದಿ ಟೈಮ್ ಯು ರೀಚ್ 75 ಆರಾಮಾಗಿರ್ಬೋದು. ಇದು ಫೈನಾನ್ಷಿಯಲ್. ದಟ್ ಈಸ್ ದಿ ಬೆಸ್ಟ್ ವೇ ಆಫ್ ಲಿವಿಂಗ್. ಇವಾಗ ಕೊನೆ ಘಟ್ಟಕ್ಕೆ ಬಂದಾಗ ಹಿರಿಯರಾಗ್ಬಿಟ್ಟಿರ್ತೀವಿ. ಫಿಸಿಕಲ್ ಹೆಲ್ತ್ ನಮಗೆ ಗೊತ್ತು ಹೇಗಿರುತ್ತೆ ಅಂತ, ಹೆಚ್ಚು ಮಾತೇ ಬೇಡ. ಕಮಿಂಗ್ ಟು ದ ಮೆಂಟಲ್ ಹೆಲ್ತ್, ಒಂಟಿ ಥರ ಬಂದುಬಿಟ್ಟಿರುತ್ತೆ. ಮೆಂಟಲಿ ಖುಷಿಯಾಗಿದ್ದೀವಾ ಗೊತ್ತಿಲ್ಲ, ಚಿಂತನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆರ್ಥಿಕ ನಮ್ಮ ದುಡ್ಡೇ ಬೇಡ, ಯಾಕೆ ಬೇಕು ದುಡ್ಡು? ಇರೋ ಪ್ರಾಪರ್ಟಿ ಯಾರು ತಗೋತಾರೆ, ಅದ್ರಲ್ಲಿ ಆಸಕ್ತಿ ಇಲ್ಲ. ಸೋಷಿಯಲ್ ಕಾಂಟ್ಯಾಕ್ಟ್, ಮುದುಗೊತ್ತಿದ ಮಾತಾಡೋದು ಯಾರು ಬೇಕು, ಅಲ್ಲೂ ಏನಿಲ್ಲ. ಸೊ 5ರಲ್ಲಿ ಉಳ್ಕೊಳ್ಳೋದು ಓನ್ಲಿ ಆಧ್ಯಾತ್ಮ. ಹೀಗಾಗಿ ಸುಮಾರು 70-75 ಬರುವಷ್ಟೇ ಆಧ್ಯಾತ್ಮ ಚಿಂತನೆ ಶುರು ಮಾಡಿದ್ರೆ ಮಾನಸಿಕ ನೆಮ್ಮದಿ ಸಾಕಷ್ಟು ಬರುತ್ತೆ. ಇವಾಗ ಇದಿಷ್ಟರಲ್ಲಿ 4 ಭಾಗ ಆರೋಗ್ಯ, 4 ಭಾಗ ಆಯುಷ್ಯ ಚರ್ಚೆ ಮಾಡಿ ಆಯಿತು. ನಾವು ದ ಸಬ್ಸ್ಟೆನ್ಸ್ ಫಾರ್ ದ ಲೈಫ್ ಈಸ್
ಆಟ ಊಟ ಪಾಠ ಅಂತ ಹೇಳಿದ್ದೀನಿ. ಇವಾಗ ಈ ಆಟ ಊಟ ಪಾಠ ನಮ್ಮ ಬದುಕಿನಲ್ಲಿ ಹೇಗೆ ಪಾತ್ರ ವಹಿಸುತ್ತೆ ನೋಡೋಣ. ಊಟ ಅನ್ನೋದು ಎಲ್ರಿಗೂ ಸಮ, ಅದು ಮಕ್ಕಳಾಗ್ಬೋದು ಮುಳುಕಲಾಗ್ಬೋದು, ನಾಟ್ ವೆರಿ ಡಿಫ್ರೆಂಟ್. ಆದರೆ ಆಟ ಮತ್ತು ಪಾಠ ಬಹಳ ಬದಲಿ ಆಗತ್ತೆ. ಆಟ ಅಂದಾಗ ಆರೋಗ್ಯದ ಬಗ್ಗೆ ಹೇಳಿದ್ದೀನಿ, ಪಾಠ ಅಂದಾಗ ಸಮಯದ ಬಗ್ಗೆ. ಯುವಕರಿಗೆ ಸಮಯ ಅಂದರೆ ಬರೀ ಓದಾಯ್ತು, ಕಾಲೇಜ್ ಆಯಿತು. ಮಧ್ಯ ವಯಸ್ಸಿನಲ್ಲಿ ಅವ್ರ ಪ್ರೊಫೆಷನ್ ಆಯಿತು, ಫ್ಯಾಮಿಲಿ ಆಯಿತು. ಫಾರ್ ದ ಎಲ್ಡರ್ಲಿ ಪೀಪಲ್, ದೇ ಆರ್ ಹ್ಯಾಪಿ ವಿತ್ ದರ್ ಹೆಲ್ತ್, ದೇ ಹ್ಯಾವ್ ಎ ಲಾಟ್ ಆಫ್ ಟ್ರಾವೆಲಿಂಗ್, ಟೆಂಪರೇಚರ್ ಆಯಿತು. ಆದರೆ ಹಿರಿಯರಿಗೆ ಹೊತ್ತು ಕಳೆಯೋದು ಹೇಗೆ? 24 ಗಂಟೆ ಕಾಲ ಕೆಲಸ ಮಾಡ್ಕೋದ್ರೆ ಮಕ್ಕಳು ಹೇಳ್ತಾರೆ, ಅಮ್ಮ ಅಜ್ಜಿ ನಿಂಗೆ ಆಗಲ್ಲ, ಕೂತ್ಕೋ. ಕೆಲಸ ಮಾಡೋಕ್ಕಾಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ. ಏನು ಮಾಡಬೇಕು, ಹೇಗೆ ಹೊತ್ತು ಕಳಿಬೇಕು? ಖಂಡಿತ ಗೆದ್ದಬೇಕು. ಹೇಗೆ ಅಂದರೆ ಮುಂದೆ ವಿಚಾರ ಮಾಡೋಣ. ದಿನದ 24 ಗಂಟೆಗಳನ್ನ ಹೇಗೆ ಕಳೆಯಬಹುದು ಅಂತ ಒಂದು 4-6 ಪಾಯಿಂಟ್ಸ್ ಹೇಳ್ತೀನಿ. ಯಾರಿಗೆ ಯಾವ್ದು ಸಾಧ್ಯನೋ ಅದನ್ನು ಆಯ್ಕೆ ಮಾಡ್ತೀವಿ. ಇವಾಗ ಹಿರಿಯರಾಗಿ ನಾವು ನಮ್ಮ 24 ಕಾಲ ಕಳೆಯೋದಕ್ಕೆ ಏನೇನು ಆಯ್ಕೆ ಮಾಡ್ಕೋಬಹುದು? ಮೊದಲಾಗಿ ನಮ್ಮ ಪಂಚೇಂದ್ರಿಯಗಳು, ಅಲ್ಲಿಂದ ಶುರು ಮಾಡ್ಬೋದು. ಅಂದರೆ ಕಣ್ಣಲ್ಲಿ ಸ್ವಲ್ಪ ದೃಷ್ಟಿ ಇದ್ದರೆ ಒಳ್ಳೆಯ ಥರ ನೋಡೋದು, ಒಂದೆರಡು ಪುಸ್ತಕ ಓದೋದು, ಅಟ್ಲೀಸ್ಟ್ ದಿವಸಕ್ಕೆ ಒಂದು 2-3 ಗಂಟೆ ಕಾಲ ಓದಿದ್ರೆ ಅದು ನಮ್ಮ ಮನಸ್ಸಿಗೆ ಮೆದುಳಿಗೆ ಸ್ವಲ್ಪ ಗಮನ ಕೊಡುತ್ತೆ. ಹಾಗಂತ ಇವತ್ತು ರಾಜಕೀಯ ಬೇಡ, ನಮ್ಗೇನು ಆಸಕ್ತಿ ಇದೆಯೋದು ಹಳೆಯ ಪುಸ್ತಕ ಓದೋದು ಒಳ್ಳೆಯದು, ನೆನಪು ಮತ್ತೆ ಮತ್ತೆ ಬರುತ್ತೆ. ಹೊಸ ಓದಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ. ಇದು ದೃಷ್ಟಿಯ ಕಣ್ಣು. ಅದೇ ರೀತಿ ನಮ್ಮ ಶ್ರವ್ಯ, ಕಿವಿಲಿ ಕೇಳಿಸ್ಲಿಕ್ಕಾದ್ರೆ ಮ್ಯೂಸಿಕ್, ಇಷ್ಟೊಂದು ಮಧುರ ಗೀತೆಗಳು ಬರ್ತಾ ಇದೆ. ಆದರೆ ಡಮಡಮ ಶಬ್ದ ಬೇಡ, ಕಿವಿಗೆ ಹತ್ತಿರ ಇಟ್ಕೊಂಡು ಕೇಳೋದು ಬೇಡ. ಆದಷ್ಟು ಅವಾಯ್ಡ್ ಆಲ್ ದಿಸ್ ಟೆಕ್ನಾಲಜಿ. ನೋಡ್ಬೇಕಾದ್ರೂ ಅಷ್ಟೇ, ಟಿವಿ ಆಗಲಿ ಮೊಬೈಲ್ ಆಗಲಿ ಆದಷ್ಟು ಅವಾಯ್ಡ್ ಮಾಡೋಣ. ಕೇಳಬೇಕಾದ್ರೂ ಅಷ್ಟೇ ಆದಷ್ಟು ದೂರ ಇರೋಣ ಶಬ್ದದಿಂದ. ಮತ್ತೆ ನಮ್ಮ ಕಾಲಿನ ಶಕ್ತಿ ಇದ್ರೆ, ಜಾಯಿಂಟ್ ಪ್ರಾಬ್ಲಮ್ ಪರವಾಗಿಲ್ಲ ಆಗಿದ್ರೆ, ಯು ಕ್ಯಾನ್ ಗೋ ಫಾರ್ ಎ ವಾಕ್ ಎವ್ರಿ ಡೇ. 2 ಸಲ ಹೋಗೋದು ಒಳ್ಳೆಯದು. ಆದರೆ 2 ಕಿಲೋಮೀಟ್ರು, 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರು ಅಟ್ಲೀಸ್ಟ್ ಕಾಲು ಆಡಿಸಿದ್ರೆ ಅದು ನಮ್ಮ ದೇಹಕ್ಕೆ ಆರೋಗ್ಯ. ಇದು ಯಾಕೆ ಹೇಳಿದ್ರೆ, ಆದಷ್ಟು ನಮ್ಮ ಕೆಲಸ ನಾವೇ ಮಾಡ್ಕೊಂಡು ವಿಚಾರ ಮಾಡಿದಾಗ ವಿ ಗೆಟ್ ಸಮ್ ಕಾನ್ಫಿಡೆನ್ಸ್. ಸೆಲ್ಫ್ ಡಿಪೆಂಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಎಂಜಾಯ್ ಅವರ್ ಓಲ್ಡ್ ಏಜ್. ಇದನ್ನು ರೂಢಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಷ್ಟೇ ಅಲ್ಲ, ಇನ್ನೂ ಇದೆ, ಬಹುಶಃ ಸೋಷಿಯಲ್ ಕಾಂಟ್ಯಾಕ್ಟ್. ನಮ್ಮನ್ನು ಯಾರು ಮಾತಾಡ್ತಾರೆ? ಅವ್ರು ಮಾತಾಡ್ಸೋದು ಬೇಡ, ನಮಗೆ ಬೇಕು ನಾವು ಮಾತಾಡ್ಸೋದು. ನಾವೇ ಹುಡ್ಕೊಂಡು ಹೋಗೋಣ. ಸ್ಪೆಷಲಿ ವಿತ್ ಯಂಗ್ಸ್ಟರ್ಸ್. ಸಣ್ಣ ಜೊತೆ ಮಾತಾಡಿದಾಗ ಮಾತಿನ ಕಲೆ ಅದು ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ನಮ್ಮ ಅನುಭವ ಅವ್ರಿಗೆ ಹೇಳಬೇಕು, ಅವರ ಎನರ್ಜಿ ನಾವು ತಗೋಬೋದು. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ದ ಏಜ್ ಅಂಡ್ ದ ಯಂಗ್ಸ್ಟರ್ಸ್ ಇಸ್ ಆಲ್ವೇಸ್ ವೆರಿ ಗುಡ್ ಫಾರ್ ಎ ಮೆಂಟಲ್ ಹೆಲ್ತ್ ಆಪರ್ಚುನಿಟಿ. ಪ್ರಯತ್ನ ಮಾಡ್ಬೋದು. ಆಮೇಲೆ ಇನ್ನೂ ಕೆಲವು ಮಾಡ್ಬೇಕಂತ ಹೇಳಿದ್ರೆ, ಈ ದುಡ್ಡಿನ ವಿಚಾರ ಆದಷ್ಟು ಬಿಟ್ಟು ಹಾಕೋಣ. ದುಡ್ಡು ಯಾಕೆ ಬೇಕು ಇವಾಗ? ನಮಗೆ ಎಲ್ಲ ಮುಗಿದಿದೆ, ಇದು ಪ್ರಾಪರ್ಟಿ ಯಾರ ತಗೋತಾರೆ. ಹಾಗಾಗಿ ದುಡ್ಡಿನ ವಿಷಯ ಬಂದಾಗ ತಲೆ ಕೆಡಿಸ್ಬೋದು ಹೋದರೆ ಅದು ಆದಷ್ಟು ನೆಮ್ಮದಿ. ಇನ್ನೂ ಸ್ವಲ್ಪ ಮಾಡ್ಬೇಕಂತ ಹೇಳಿದ್ರೆ, ತಮ್ಮ ಹವ್ಯಾಸಗಳು ಸಣ್ಣ ವಯಸ್ಸಿನ ಕಲ್ತಿದ್ರೆ ಏನು ಬೇಕಾಗ್ಬೋದು. ಕಲೆ, ಎಂಬ್ರಾಯ್ಡ್ರಿ, ಡ್ರಾಯಿಂಗು, ಲಿಫ್ಟಿಂಗು, ರಂಗೋಲಿ, ಹಾಡು, ಯಾವುದಾದ್ರು ಸರಿ, ಅದನ್ನು ಕಲ್ತಾಗಿಂತ ಇದು ಥಿನ್ ವೇವ್ ನಮ್ಮಲ್ಲಿ ರೂಢಿಸ್ಕೋಬೇಕು. ಮಧ್ಯ ವಯಸ್ಸು ಇರೋದಕ್ಕೆ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಬೇಕು ಬೇಡ ಅಲ್ಲ. ಹ್ಯಾವ್ ಎ ಥಿನ್ ಸ್ಟ್ರೀಮ್ ಆಫ್ ದಿಸ್ ಹವ್ಯಾಸ ಆಲ್ಸೋ ದಿ ಮಿಡ್ಲ್ ಏಜ್ ಆ್ಯಂಡ್ ಇನ್ ದ ಎಲ್ಡರ್ಲಿ. ಸಮಯ ಸಿಕ್ಕಿದಾಗ we become active towards this havyasa, and that keeps us going as far as time is concerned. ಇದು ಮರ್ತು ಬಿಟ್ಟಿರ್ತೀವಿ, ಅದು ಮಧ್ಯ ವಯಸ್ಸಿಗೆ ನೆನಪಿಸ್ಕೊಂಡು ರೂಢಿ ಮಾಡಿಕೊಂಡ್ರೆ ಇಟ್ಸ್ ರಿಯಲಿ ಹೆಲ್ಪ್ ಫಾರ್ ದ ಓಲ್ಡ್ ಏಜ್. ಇಷ್ಟ ಆಯ್ತಾ? ಇನ್ನೂ ಕೆಲವೊಂದು ಕೇಳಿದ್ರೆ, ಈಗ ಹೊಸದಾಗಿ ಬಂದಿದೆ ಸೂರ್ಯಪಾನ. ಅಂದರೆ ಸೂರ್ಯನ ಅರ್ಲಿ ಮಾರ್ನಿಂಗ್ ರೇಸ್ ನೋಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇಟ್ಸ್ ಸೈಂಟಿಫಿಕಲಿ ಪ್ರೂವ್ಡ್ ಆಲ್ಸೋ ಟುಡೇ ದಟ್ ದೋಸ್ ಅರ್ಲಿ ರೇಸ್ ಆಫ್ ದ ಸನ್ ಕಾಲ್ಡ್ ಜ್ಞಾನದರ್ಶಿನಿ. ಅವುಗಳು ನಮ್ಮ ಕಣ್ಮುಖಾಗಿ ಹೋಗಿ ಮೆದುಳನ್ನು ಸ್ಟಿಮ್ಯುಲೇಟ್ ಮಾಡಿ ನಮ್ಮ ಮನಸ್ಸಿನ ಆತಂಕ, ದುಗುಡ ಎಲ್ಲ ಕಡಿಮೆ ಆಗುತ್ತೆ ಅಂತ. ಆದರೆ ನಮ್ಗೆ ಇದು ಹೊಸದಲ್ಲ, ಸೂರ್ಯಪಾನ ಪದ ವಸ್ತು. ಆದರೆ ಇದು ಶುರುವಾಗಿರೋದು
ಶ್ರೀರಾಮಚಂದ್ರ ಕಾದಿತ್ತು ಆದಿತ್ಯ ಹೃದಯ. ಶ್ರೀರಾಮಚಂದ್ರ ಮಾಡಿದ ಸ್ತೋತ್ರ ಸೂರ್ಯ ಭಗವಾನ್ಗೆ. ವಾಟ್ ಅಬೌಟ್ ಗಾಯತ್ರಿ ಮಂತ್ರ? ವಿಶ್ವಾಮಿತ್ರ ಮಹರ್ಷಿ ಮಾಡಿದ್ದು. ಇದೆಲ್ಲ ಸೂರ್ಯನ ಸ್ತೋತ್ರ. ಏನೇ ಆಗಲಿ ಸೂರ್ಯನ ಪ್ರಾರ್ಥನೆ ಮಾಡೋಣ, ಸೂರ್ಯ ರಶ್ಮಿ ತಗೊಳ್ಳೋಣ, ನಮ್ಮ ಮನಸ್ಸಿನ ಆತಂಕ ಕಡಿಮೆ ಮಾಡ್ಕೊಳ್ಳೋಣ. ನೋ ಜೊತೆಗೆ ಆದರೆ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಇದಕ್ಕೆ ಅರ್ಥ ಇರ್ಬೋದು. ಇದಕ್ಕೋಸ್ಕರನೇ ಅವರ ವ್ಯಾಸ ಯೂನಿವರ್ಸಿಟಿ, ದ ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಹ್ಯಾಸ್ ಡೆವಲಪ್ಡ್ ಎ ಟೆಕ್ನಿಕ್ ಬೈ ದ ನೇಮ್ ಚೇರ್ ಸೂರ್ಯ ನಮಸ್ಕಾರ. ಅದು ವಿಡಿಯೋ ತೋರಿಸ್ತೀನಿ ಕೊನೆಯಲ್ಲಿ. ಅದನ್ನು ಅಭ್ಯಾಸ ಮಾಡೋದು ಒಳ್ಳೆಯದು. ಮೊದಲಾಗಿ ನೋಡಿ ಅಭ್ಯಾಸ ಮಾಡೋದು ವಿಚಾರ ಮಾಡಿ, ಪ್ರಾರಂಭ ಇವತ್ತೇ ಮಾಡಿ. ಇಂದಿನ ದಿನವೇ ಶುಭ ದಿನ, ನಾಳೆಗೆ ಬೇಡ. ಶುರು ಮಾಡಿದ್ರೆ ಇದು ಡೇಸ್ ನಮ್ಮ ಸಮಯನೂ ಹೋಗುತ್ತೆ. ಅದರಿಂದ ನಮ್ಮ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ 3 ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ದಟ್ ಬೆಸ್ಟ್ ಡಿವೈಸ್. ಜೊತೆಗೆ ಸಾಧ್ಯ ಆದರೆ ಹಾಸನ, ಧ್ಯಾನ, ಮೌನ, ಯೋಗ, ಪ್ರಾಣಾಯಾಮ ಇದೆಲ್ಲ ಮಾಡ್ತಾ ಇದ್ರೆ ಒಳ್ಳೆಯದು. ಮಾಡಿಲ್ವಾ ಈಗಲೂ ಶುರು ಮಾಡಿ. ಆದಷ್ಟು ಮಾಡಿದಾಗ ಮನಸ್ಸು ನೆಮ್ಮದಿ ಸಿಕ್ಕತ್ತೆ, ಹೊತ್ತೋಗಲ್ಲ ಅನ್ನೋ ಸಹಿತ ಕಡಿಮೆ ಆಗುತ್ತೆ. ಫೈನ್. ಇವಾಗ ಮೌನ ಅಂದ್ರೇನು? ಮೌನ ಅಂದರೆ ಬಾಯಿ ಇರೋದಲ್ಲ, ಅದು ನಿಶ್ಶಬ್ದ. ಮಕ್ಕಳಿಗೆ ಹೇಳ್ತೀವಿ ಸದ್ದು ಅಂತ, ಅದು. ಆದರೆ ಮೌನ ಅಂದಾಗ ಮೌನ ಅನ್ನೋದು ಮನಸ್ಸಿಂದ ಬರಬೇಕು. ಅಲ್ಲಿ ತಳಮಳ ಇರಬಾರ್ದು, ನಿಮ್ಮ ಬುದ್ಧಿಲಿರಬೇಕು, ಅಲ್ಲಿ ಕೋಲಾಹಲ ಇರಬಾರ್ದು. ಅದು ಮೌನ. ಇದನ್ನು ಆಚರಣೆ ಮಾಡಿದ್ರೆ ಇದು ಬಹಳ ಶ್ರೇಷ್ಠ ಮಾನಸಿಕ ಆರೋಗ್ಯ. ಇದೇ ರೀತಿ ಕೆಲವು ಪೂಜೆ ಮಾಡ್ಬೋದು, ಕೆಲವು ಯೋಗಾಸನ ಮಾಡ್ಬೋದು, ಸರಳ ಯೋಗಾಸನಗಳು. ಇದು ಅಭ್ಯಾಸ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿ ಬರುತ್ತೆ. ಫೈನ್. ಇಷ್ಟು ಭಾಗ ಆಯಿತು. ಮುಂದಕ್ಕೆ ಇನ್ನೇನು ಮಾಡೋದು? ಇನ್ನೂ ಕೆಲವಷ್ಟಿದೆ ಫಾಲೋ ಮಾಡೋ ಹಾಗಿದ್ರೆ. ಅದೇನು ಹೇಳಿದರೆ, ಯಾವ ವಿಷಯಕ್ಕೂ ಯಾವ ಜೊತೆಲೂ ಜಗಳ ಮಾಡಬಾರ್ದು. ಪ್ಲೀಸ್ ನೆವರ್ ಫೈಟ್ ವಿತ್ ಎನಿಬಡಿ ಆರ್ ಆರ್ಗ್ಯೂ ವಿತ್ ಎನಿಬಡಿ ಫಾರ್ ಎನಿ ರೀಸನ್. ಯಾಕೆಂದರೆ ಜಗಳ ಮಾಡುವಾಗ, ಸಿಟ್ ಮಾಡ್ಕೊಳ್ಳುವಾಗ ಮೊದಲು ಆ ಜ್ವಾಲೆ ನಮ್ಮಲ್ಲಿ ಹುಟ್ಟುತ್ತೆ, ನಮ್ಮಲ್ಲಿ ಸುಡುತ್ತೆ. ಸೊ ಟ್ರೈ ಟು ಲರ್ನ್ ನಾಟ್ ಟು ಗೆಟ್ ಆಂಗ್ರಿ ವಿತ್ ಎನಿಬಡಿ. ಆಯಿತು ಮೇಡಮ್, ಒಪ್ಕೋತೀವಿ. ಅದು ಸಿಟ್ಟು ಬಂದ್ಬಿಟ್ಟು ಏನು ಮಾಡೋದು? ಅದಕ್ಕೂ ದಾರಿ ಇದೆ. ಸಿಟ್ಟು ಬಂದರೆ ಯಾರ ಮೇಲೆ ಸಿಟ್ಟು ಬಂತು, ಯಾಕೆ ಸಿಟ್ಟು ಬಂತು, ಅಲ್ಲಿಂದ ಸ್ವಲ್ಪ ದೂರ ಬನ್ನಿ. ಸೆಕೆಂಡ್ ಪಾಯಿಂಟ್, ಒಂದು ಲೋಟ ನೀರು ಗಡ ಕುಡಿದ್ಬಿಡಿ, ತಣ್ಣೀರು. ಸಿಟ್ಟಿನ ಬಿಸಿ ಶಮನ ಆಗುತ್ತೆ. ಮೂರನೇದಾಗಿ ಬಾಯಿ ತೆಗಿಬೇಡಿ, ಮೌನ ಕಲ್ಯಾಣ. ಇದು ಅಭ್ಯಾಸ ಮಾಡಿಕೊಂಡ್ರೆ ಸಿಟ್ಟಿಗೆ ಚಾನ್ಸಸ್ ಕಡಿಮೆ. ಪಾಯಿಂಟು, ಆದಷ್ಟು ಯಾರಿಗೂ ಏನು ಟೆನ್ಷನ್ಸ್ ಕೊಡೋದು ಬೇಡ. ಮನೆಯಿಂದ ಇದ್ದಿದ್ದೇನೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ ಬರುತ್ತೆ. ಆದರೆ ನಾವು ಹಿರಿಯರಾಗಿ ಅಲ್ಲಿ ಮೂಕ್ ಹಾಕೋದು ಬೇಡ, ಬಾಯಿ ಹಾಕೋದು ಬೇಡ. ಅನ್ಲೆಸ್ ವಿ ಆರ್ ಆಸ್ಕ್ ಫಾರ್. ಇಫ್ ಸಂಬಡಿ ಆಸ್ಕ್ ಸಜೆಷನ್, ಫೈನ್, ಗಿವ್ ಇಟ್. ಆದರೆ ಎಷ್ಟು ಕೇಳ್ತಾರೋ ಅಷ್ಟು ಮಾತ್ರ, ಯಾವುದೇ ಕೇಳಿದಾರೋ ಅಷ್ಟು ಮಾತ್ರ ಸಲಹೆ ಕೊಡಿ. ಮತ್ತೆ ಆ ಸಲಹೆ ನಾವು ಫಾಲೋ ಮಾಡಿದಾರಾ ಇಲ್ವಾ ಅದು ನಮಗೆ ಬೇಡ. ಜಸ್ಟ್ ಗುಡ್ ಸಜೆಷನ್ ಆ್ಯಂಡ್ ಬಿ ಅವೇ ಫ್ರಮ್ ದಟ್. ಇದರಿಂದ ಏನಾಗುತ್ತೆ, ನಮ್ಮ ಕಡೆಯಿಂದ ಇನ್ನೊಂದು ರಸಮಾದಾನ ಆಗಲ್ಲ, ನಮಗೂ ಬೇಸರ ಆಗಲ್ಲ. ದಿಸ್ ಇಸ್ ಪಾಯಿಂಟ್ ಇಸ್. ಆ್ಯಂಡ್ ಥರ್ಡ್ ಈಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ರೇಡಿಯೇಟ್ ಸ್ಮೈಲ್. ಅಂದರೆ ನಗುತ್ತಾ ನೀನು ನಗು, ಮತ್ತೊಬ್ಬರು ನಗು, ನೀನು ನಗ್ತಾ ಇಲ್ಲ. ನಗುತ್ತಾ ಬಾಳು ಮಂಕೋತಿಮ್ಮ. ಇದನ್ನು ಫಾಲೋ ಮಾಡೋಣ. ಸಿಮಿಲರ್ಲಿ ಭಾಳ ಕಡಿಮೆನಲ್ಲಿ ತೇಲಿ ಬರಲಿ, ನಗೆಯ ಹಾಯ್ದೋಣಿ. ಭಾಳ ಕಡಿಮೆಯಲ್ಲಿ ತೇಲಿ ಬರಲಿ, ನಗೆಯ ಹಾಯ್ದೋಣಿ. ಇದೇ ರೀತಿ ನಗುವಿನಲ್ಲಿ, ಊಟದಲ್ಲಿ ಅನುದಿನವೂ ಶುಚಿ ಇರಲಿ. ಕೊನೆಯದಾಗಿ ಹುಸಿ ನಗುತ್ತಾ ಬಂದೇವಿ, ನಸು ನಗುತ್ತಾ ಬಾಳೋಣ, ಹುಸು ನಗುತ್ತಾ ತೆರಳೋಣ. 200 ವರ್ಷ ಹರಸಾಗಿ ಕಳೆಯೋಣ, ಯಾಕಾರ ಕೆಳಗೋಣ. ಹೊರಕವಿ ಅಂದುತ್ತಾನೆ ಇದ್ದಾರೆ. ಎವ್ರಿ ಸನ್ಶೈನ್ ಬ್ರಿಂಗ್ಸ್ ಎ ಪ್ರಾಮಿಸ್ ನ್ಯೂ ಡಾನ್, ಎಮೋಷನ್. ಅಂದರೆ ಪ್ರತಿದಿನವೂ ಶುಭ ದಿನ, ಹೊಸ ದಿನ, ನಿತ್ಯ ನೂತನ, ಹೊಸ ಬೆಳಕು, ಹೊಸ ಕಿರಣ. ಸೊ ವಿಲ್ ಆಲ್ live together in this today, here and now.
ಒಟ್ಟಿನಲ್ಲಿ ಜಯ ಉಂಟು, ಬಲ ಉಂಟು. ಅಂದು ಅಂದಿಗೆ, ಇಂದು ಇಂದಿಗೆ, ಇರಲು ನಾಳೆಯು ನಾಳೆ. हिरण्मयेन पात्रेण सत्यस्यापि हितं मुखं तत्त्वं पूषन्नपावृणु सत्यधर्माय दृष्टये. ॐ ह्रां मित्राय नमः. Number 1, come to Namaskara Mudra. 2, take both of your hands above your head, stretch your body backwards, look back. 3, bend down, try to touch your hands to the floor. 4, inhale, take your right leg up, look back, stretch your neck back. Exhale, try to touch your forehead to your right knee. Inhale, take both of your hands up and back. Exhale, bend down. Inhale, take your left leg up, look back. Exhale, bend your neck down, try to touch your forehead to your left knee. Inhale, take your hands up and back. Exhale, bend down. Inhale, stretch your hands up. Come back to Namaskara Mudra. Release your hand, relax. Round number 2, we'll do it with breathing. Concentrate over your breath. Come to Namaskara Mudra. Inhale, take your hands up. Exhale, bend down. Inhale, right leg up. Look back. Exhale, bend your neck down. Try to touch your forehead to the right knee. Inhale, stretch your hands up and back. Exhale, bend down. Inhale, take your left leg up, look back. Exhale, bend your neck down, touch your forehead to the left knee. Inhale, stretch your hands up and back. Exhale, bend down. Inhale, stretch your hands up. Exhale, Namaskara Mudra. And this is Chair Surya Namaskara. Namaste everyone. I'm going to demonstrate Surya Namaskara for you. If you're a beginner, look at the demonstration. And from the next round, you can do it along with me. Come to the top end of your mat. Bring your hands to the Namaskara Mudra. We'll start with the prayer. Hiranmayena patrena satyasyapi hitam mukham tattvam pushanna pavrunu satyadharmaya drishtaye. Om Ram Mitraya Namaha. Inhale, lift your hands up, look back. Exhale, bend down from your lower back, keeping your knees straight. Inhale, take your right leg back, right knee on the floor. Exhale, take your left leg back, bring your whole body in one straight line. Inhale and exhale, place your buttocks on your heels, forehead on the ground. Inhale and exhale, bring your knee, chest and chin on the floor, buttocks up. Inhaling, push your chest forward, lift your chin and chest up, look up and back.
Exhaling and lift your buttocks up. Try to put your heels on the floor. Inhale and exhale. Place your buttocks on your heels, forehead on the floor. Inhale, bring your right leg front, in between your palms, pushing your hips down. Exhale, bring your left foot forward, bending from the lower back. Inhale, lift your hands up, bend back. Exhale, bring your hands to Namaskara Mudra. Round number 2. Inhale, Hastottanasana. Exhale, Padahastasana. Inhale, Ashwasanchalanasana. Exhale, Samatolasana. Inhale and exhale, Shashankasana. Inhale and exhale, Ashtanga Namaskarasana. Inhale, Bhujangasana. Exhale, Parvatasana. Inhale and exhale, Shashankasana. Inhale, Ashwasanchalanasana. Exhale, Padahastasana. Inhale, Hastottanasana. Exhale, Pranamasana. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಜೀರಾವ್ ಗಿರ್ಮಾಜಿ ಅಂತ, ಕನ್ಸಲ್ಟೆಂಟ್ ಫಿಸಿಷಿಯನ್, ಮೈಸೂರು. ನಾವೆಲ್ಲರೂ ಇವಾಗ ಒಂದು ಕೋವಿಡಿನ ಅಲೆಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು. ಈ ಒಂದು ವರ್ಷದ ಅನುಭವದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ನೋಡಿದ್ದೀವಿ, ಕಲ್ತಿದ್ದೀವಿ, ಅನುಭವಿಸಿದ್ದೀವಿ. ಕೋವಿಡ್ನಿಂದ ಸಾಕಷ್ಟು ಜನ ನೊಂದಿದ್ದಾರೆ, ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನಿಂದ ಕಷ್ಟಪಟ್ಟವರಿದ್ದಾರೆ, ಇನ್ಫೆಕ್ಷನಿಂದ ತಮ್ಮ ಹತ್ತಿರದ ಸಂಬಂಧಿಗಳನ್ನ, ಫ್ರೆಂಡ್ಸ್ಗಳನ್ನ ಒದ್ದಾಡೋದು ನೋಡಿದವರಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಳ್ಕೊಂಡವರಿದ್ದಾರೆ. ಡೈರೆಕ್ಟಾಗಿ ಇನ್ಫೆಕ್ಷನ್ ಆಗದೆ ಇದ್ರೂ ಕೋವಿಡಿನ ಕಾರಣದಿಂದ ಸಾಕಷ್ಟು ಕೆಲಸಗಳನ್ನ ಕಳ್ಕೊಂಡು, ಕಷ್ಟ ನಷ್ಟಗಳನ್ನ, ದುಡ್ಡುಗಳನ್ನ ಸಂಪಾದನೆ ಇಲ್ಲದೆ ಕಷ್ಟಪಟ್ಟವರು ಇದ್ದಾರೆ. ಎಲ್ಲ ರೀತಿಯಾದವರು ಇದ್ದಾರೆ. ಈ ಕೋವಿಡ್ ಅಲೆಯನ್ನು ನಾವು ನೆಕ್ಸ್ಟ್ ಹೆಂಗೆ ತಡೆಗಟ್ಟಬೇಕು? ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಕೋವಿಡ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು. ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಅಂದ್ರೇನು? ನಮಗೆ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ಎಲ್ಲ ರೀತಿಯಾದಂಥ ಒಂದು ಪ್ರಿಕಾಷನ್ಗಳನ್ನ ತಗೊಳ್ಳೋದು. ಯಾವ ರೀತಿಯಾಗಿ ತಗೋಬೋದು ಈ ಪ್ರಿಕಾಷನ್ಸ್ನ? ಬೇಸಿಕ್ 3 ಸ್ಟೆಪ್. ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಿನಿಮಮ್ 3 ರಿಂದ 6 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಪ್ರತಿ ಸಲ ನಾವೆಲ್ಲರೂ ಹೊರಗಡೆಗೆ, ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋದಾಗ ಅನಾವಶ್ಯಕವಾಗಿ ಯಾವುದೇ ಒಂದು ಸರ್ಫೇಸ್ನ ಮುಟ್ಟೋದನ್ನು, ಅದಕ್ಕೆ ಕಾಂಟ್ಯಾಕ್ಟ್ ಬರೋದನ್ನು ಅವಾಯ್ಡ್ ಮಾಡಬೇಕು. ಎಷ್ಟೋ ಜನ ನಾವು ನೋಡಿರ್ತೀವಿ, ಮಾಲ್ಗೆ ಹೋಗಲಿ ಅಥವಾ ಮಾರ್ಕೆಟಿಗೆ ಹೋಗಲಿ, ಅವ್ರಿಗೆ ಅಗತ್ಯ ಇರುತ್ತೋ ಇಲ್ಲ ವಸ್ತುಲಿ ಕೈಯಲ್ಲಿ ಎತ್ಕೊಂಡು ನೋಡೋದು, ಬಟ್ಟೆ ಸೀರೆ ಮುಟ್ಟಿ ನೋಡೋದು, ಒಂದು ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ನೋಡೋದು, ತಗೊಳ್ಳೋ ಆಸಕ್ತಿ ಇರಲ್ಲ, ಆದರೂ ಏನೋ ಒಂದು ಸಂತೋಷ ವರ್ಗದೊಳಗೆ. ಈ ಥರ ಅನಾವಶ್ಯಕವಾಗಿ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಏನಾದರೂ ಕಾರಣ ಹೊರಗಡೆಗೆ ಹೋಗಿ ಬಂದಾಗ, ಯಾವುದಾದ್ರು ಹೊರಗಡೆಯಿಂದ ತಂದ ವಸ್ತುಗಳನ್ನ ಮುಟ್ಟಿದಾಗ ನಾವು ಅದನ್ನು ನೀಟಾಗಿ ಸ್ಯಾನಿಟೈಸರ್ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಯಾವ ರೀತಿಯಾಗಿ ತೊಳ್ಕೊಬೇಕು? ನಾವು ಒಂದು ಸ್ಯಾನಿಟೈಸರ್ ಹಾಕೊಂಡ್ಬಿಟ್ಟು ಬರೀ 2 ಹಸ್ತಗಳನ್ನ ಒಂದಕ್ಕೊಂದು ಉಜ್ಜಿಬಿಟ್ರೆ ಮುಗಿಯೋದಿಲ್ಲ. ಜ್ಞಾಪಕ ಇಲ್ಲಿ, ಸ್ಯಾನಿಟೈಸರ್ ಹಾಕೊಂಡಾಗ ನಾವು ತೊಳಿಬೇಕಾಗಿರೋದು ಸಾಕಷ್ಟು ಇದೆ. ದಯವಿಟ್ಟು ನನ್ನ ಕೈಯನ್ನು ಗಮನಿಸಿ ನೋಡಿ. 1, ಕೈ ಹಸ್ತಗಳನ್ನ ಉಜ್ಜಿಕೊಳ್ಳಿ. ಅದಾದ ನಂತರ ಬೆರಳುಗಳ ಸಂಧಿಗಳಲ್ಲಿ ಉಜ್ಜಿ, ಯಾಕೆಂದರೆ ಬೆರಳು ಮಧ್ಯದಲ್ಲೂ ಸೇರ್ಕೊಳ್ಳುತ್ತದೆ. ಅದೇ ರೀತಿಯಾಗಿ ಕೈಯಿನ ಹಿಂಭಾಗವನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ಕೈ ಬೆರಳಿನ ಹಿಂಭಾಗ, ಕೈ ಹಿಂಭಾಗದಲ್ಲಿ 2 ಕೈಗಳನ್ನ. ಇದಾದ ಮೇಲೆ ಹೆಬ್ಬೆರಳಿನ ಪೂರ್ತಿ, ಹೆಬ್ಬೆರಳಿನ ಮಧ್ಯ, ಹೆಬ್ಬೆರಳಿನ ಭಾಗವನ್ನ, ಇದಿಷ್ಟು ಆದ ಮೇಲೆ ಬೆರಳಿನ ತುದಿಗಳನ್ನ ಈ ರೀತಿಯಾಗಿ ಸ್ಯಾನಿಟೈಸರ್ ಅಲ್ಲಿ ಮಾಡ್ಕೋಬೇಕು. ನಂತರ ವ್ರಿಸ್ಟ್ಗಳನ್ನ, ಇದನ್ನು ಕೂಡ ಸ್ಯಾನಿಟೈಸರ್ ಅಲ್ಲಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಸ್ಯಾನಿಟೈಸರ್ ಆಗಲಿ ಯಾವುದೇ ಒಂದು ಸ್ಪಿರಿಟ್ ಆಗಲಿ ಯಾವಾಗ ಕೆಲಸ ಮಾಡೋದು, ಅದು ನಮ್ಮ ಕೈಯಿಂದ ಪೂರ್ತಿ ಎವಾಪ್ರೇಟ್ ಆಗಿ ಹೋಗಬೇಕು. ಕೆಲವ್ರು ಏನು ಮಾಡ್ತಾರೆ, ದಂಡಿಯಾಗಿ ಹಾಕೊಂತಾರೆ, ಒಂದ್ಸಲ ಹಿಂಗೆ ಒರೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಸೀದಾ ನಲ್ಲಿ ಕೆಳಗೆ ಹೋಗಿ ತೊಳ್ಕೊತಾರೆ. ಅದು ಉಪಯೋಗಕ್ಕೆ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸ್ಯಾನಿಟೈಸರ್ ಇಲ್ಲದೆ ಇದ್ದರೆ ವಾಶ್ ಬೇಸನ್ನು, ಸೋಪು, ಹ್ಯಾಂಡ್ ವಾಶಲ್ಲಿ ಹಾಕಿ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಚೆನ್ನಾಗಿ ಕೈನ ಉಜ್ಜಿ, ಎಲ್ಲ ಕಡೆಗೆ ನಾನು ತೋರಿಸ್ದಂಗೆ ಸ್ಯಾನಿಟೈಸರ್ ಯಾವ ರೀತಿಯಾಗಿ ನಾವು ಕೈನ ಎಲ್ಲ ಕಡೆಗೆ ಹಚ್ತೀವೋ ಅದೇ ರೀತಿಯಾಗಿ ಎಲ್ಲ ಕಡೆಗೂ ಸೋಪ್ ಹಚ್ಚುವಂತೆ ಮಾಡಿ 30 ಸೆಕೆಂಡ್ ಕಾದಿದ್ದು ಆಮೇಲೆ ಕೈ ತೊಳಿಬೇಕು. ಇದು ಇಂಪಾರ್ಟೆಂಟ್. ಎಷ್ಟೋ ಜನ ಕೇಳ್ತಾರೆ, ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನಾನು ಫ್ರೀ ಆಗಿಬಿಟ್ಟೆ, ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನನಗೆ ಬರಲ್ಲ. ವ್ಯಾಕ್ಸಿನ್ ತೊಗೊಂಡವರು ಸಾಕಷ್ಟು ಜನ
ಕೋವಿಡ್ ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಾವೇ ಟ್ರೀಟ್ ಮಾಡಿದ್ದೀವಿ. ವ್ಯಾಕ್ಸಿನ್ ತೊಗೊಂಡ್ರೆ 100% ಬರೋದನ್ನು ತಪ್ಪಿಸುತ್ತೆ ಅಂತಲ್ಲ, ವ್ಯಾಕ್ಸಿನ್ ತೊಗೊಳ್ಳೋದು ನಿಮ್ಮ ಸಿವಿಯಾರಿಟಿ ಬರದೇ ಇರಲಿ, ಡಿಸೀಸ್ ಸಿವಿಯಾರಿಟಿ ಮೈಲ್ಡ್ ಆಗಿರಲಿ ಅಂತ. ಆದರೆ ಬಂದು ಅನುಭವಿಸೋದಕ್ಕಿಂತ 14 ದಿವಸ ಕ್ವಾರಂಟೈನ್, ಈಗ ಯಾರೋ ಒಬ್ಬರಿದ್ರು ಲಾಕ್ಡೌನಲ್ಲಿ 14 ದಿವಸ ಅವ್ರಿಗೆ ಬಿಸ್ನೆಸ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅವ್ರ ಅಂಗಡಿ ತೆಗಿಲಿಕ್ಕೆ ಆಗಲಿಲ್ಲ, ಈಗ ಅವ್ರಿಗೆ ಪಾಸಿಟಿವ್ ಆಗಿದೆ, ನೆಕ್ಸ್ಟ್ ಇನ್ನು 15 ದಿವಸನೂ ಕಳ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೈಲ್ಡ್ ಆಗಿರಲಿ ಮಾಡರೇಟ್ ಆಗಿರಲಿ, ನಿಮಗೆ ಕೋವಿಡ್ ಬಂದರೆ ಅದರಿಂದ ಸಾಕಷ್ಟು ಕಷ್ಟ ನಷ್ಟಗಳು ಉಂಟು. ಜ್ವರ, ಮೈಕೈ ನೋವು, ಗಂಟ್ಲು ನೋವು, ನುಂಗಕ್ಕಾಗಲ್ಲ, ಕೆಲವರಿಗೆ ವಾಸನೆ ಟೇಸ್ಟ್ ಹೊರಟೋಗುತ್ತೆ, ಏನು ತಿಂದರೂ ವಾಂತಿ ಬರೋಂಗಾಗುತ್ತೆ, ಹಸಿವೆ ಮುಚ್ಚೋಗುತ್ತೆ, ತಡೆಯಲಕ್ಕೆ ಆಗದಿರುವಂಥ ಸುಸ್ತು, ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಸುಸ್ತು, ಇದೆಲ್ಲ ಅನುಭವಿಸ್ಬೇಕಾ? ಇದು ಅನುಭವಿಸೋದಕ್ಕಿಂತ ಕೋವಿಡ್ ಬರದೇ ಇರೋ ಹಾಗೆ ತಡೆಯೋದು ಉತ್ತಮ ಅಲ್ವಾ? ಹೆದರ್ಕೋಬೇಕಾಗಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ನನ್ನ ಸ್ವಂತ ಎಕ್ಸಾಂಪಲ್ ಕೊಡ್ತೀನಿ. ನಾವು ಹಾಸ್ಪಿಟ್ಲಲ್ಲಿ ಹೆಚ್ಚು ಕಮ್ಮಿ 1100-1150 ಜನ ಕೆಲಸ ಮಾಡ್ತಾ ಇದ್ದೀವಿ. ಇದರೊಳಗೆ ಹಾರ್ಡ್ಲಿ ಒಂದು 10%ಗಿಂತ ಕಡಿಮೆ ಅವ್ರಿಗೆ ಕೋವಿಡ್ ಬಂದಿದೆ, ಮಿಕ್ಕಿದವ್ರು ಯಾರಿಗೂ ಬಂದಿಲ್ಲ. ಯಾತಕ್ಕೆ? ನಾವು ನಿತ್ಯ ಕೋವಿಡ್ ಪೇಷಂಟ್ಸ್ನ ನೋಡ್ತಾ ಇರ್ತೀವಿ, ಕೋವಿಡ್ ಪೇಷಂಟ್ಗಳ ಮಧ್ಯದಲ್ಲಿ ಇರ್ತೀವಿ, ವಾರ್ಡ್ಸಿಗೆ ಹೋಗ್ತಿರ್ತೀವಿ, ICU ನೋಡ್ತಿರ್ತೀವಿ. ಯಾತಕ್ಕೆ ಅಂತಾರೆ, ಆ ಬೇಸಿಕ್ ಪ್ರಿಕಾಷನರಿ ಸ್ಟೆಪ್ಸ್ ಏನೇನು ನಾ ಹೇಳಿದ್ನಲ್ಲ, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಸ್ಯಾನಿಟೈಸೇಷನ್, ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಈ ಒಂದು ವರ್ಷದಲ್ಲಿ ನಮಗೆ ಸುಮಾರು ಜನಕ್ಕೆ 100ರಲ್ಲಿ 90% ಕೋವಿಡ್ ಬರದೇ ಇರೋ ಹಾಗೆ ತಾವೇ ಕಾಪಾಡ್ಕೊಂಡಿದ್ದಾರೆ. ಮಾಸ್ಕ್ ಹಾಕಬೇಕಾದ್ರೆ ಪೂರ್ತಿ ಮೂಗು ಕವರ್ ಆಗಬೇಕು, ಹೊರಗಡೆ ಗಾಳಿ ಮಾಸ್ಕ್ ಮೂಲಕ ಒಳಗಡೆ ನೀವು ಉಸಿರು ತಗೋಬೇಕು ವಿನಃ ಮಾಸ್ಕಿನ ಡೈರೆಕ್ಟಾಗಿ ಮಾಸ್ಕ್ನ ಇಲ್ಲಿ ಬಾಯಿ ಮೇಲೆ ಮಾತ್ರ ಕವರ್ ಮಾಡ್ಕೊಳ್ಳೋದು, ಅಥವಾ ಮಾಸ್ಕ್ ಎಷ್ಟು ಲೂಸ್ ಆಗಿರುತ್ತೆ ಅಂತಂದ್ರೆ ಎಲ್ಲ ಕಡೆಯಿಂದ ಹೊರಗಡೆಯಿಂದ ಗಾಳಿ ಹೋಗುತ್ತೆ ಮಾಸ್ಕ್ನ ದಾಟ್ಕೊಂಡು ಅಂತಂದ್ರೆ ಅದು ಉಪಯೋಗ ಇಲ್ಲ. ವ್ಯಾಕ್ಸಿನ್ ಅನ್ನೋದು ಸೇಫ್ ಆಗಿರುವಂತಹದ್ದು. ಸಾಕಷ್ಟು ಊಹಾಪೋಹಗಳು ಬಂದಿದೆ, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬಂದಿದೆ, ತುಂಬಾ ಜನ ತಪ್ಪು ಒಂದು ತಿಳುವಳಿಕೆಗಳನ್ನ ಹೊಂದಿದ್ದಾರೆ. ಇಂಡಿಯಾದಲ್ಲಿ ಅವೈಲೇಬಲ್ ಇರುವಂಥ ಕೋವಿಶೀಲ್ಡ್ ಆಗಲಿ ಕೋವ್ಯಾಕ್ಸಿನ್ ಆಗಲಿ ಎರಡೂ ಸೇಫ್ ಆಗಿದೆ. ಎರಡರೊಳಗೆ ಯಾವ್ದಾದ್ರು ತಗೋಬಹುದು, ಅದರ ಗೈಡ್ಲೈನ್ಸ್ ಪ್ರಕಾರ ತಗೊಳ್ಳಿ, ಯಾವುದೇ ರೀತಿಯಾದ ನಿರ್ಬಂಧಗಳು ಇಲ್ಲ. ಇನ್ಫ್ಯಾಕ್ಟ್ ಆಕ್ಚುಲಿ ಈಗ ರೀಸೆಂಟ್ ರೆಕಮೆಂಡೇಶನ್ ಪ್ರಕಾರ ಪ್ರೆಗ್ನೆಂಟು ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ತಾಯಿ ಮಕ್ಕಳಿಗೆ ಹಾಲು ಕೊಡ್ತಾ ಇರೋಂಥ ತಾಯಂದ್ರು ತಗೋಬಹುದು, ಯಾರು ಬೇಕಾದರೂ ತಗೋಬಹುದು ಅದನ್ನು. ಓನ್ಲಿ ನಿಮಗೇನಾದ್ರು ಆ್ಯಂಟಿಕೋಆಗ್ಯುಲೆಂಟ್, ಯಾಕಂದರೆ ಇನ್ನೊಂದು ಸಾಕಷ್ಟು ಕನ್ಫ್ಯೂಷನ್ಗೆ ಕಾರಣ ಏನು ಅಂತಂದರೆ ಬ್ಲಡ್ ಥಿನ್ನರ್ಸ್ ಬಗ್ಗೆ. ಬ್ಲಡ್ ಥಿನ್ನರ್ಸ್ ಇದ್ರೆ ತಗೋಬಾರ್ದು ಅಂತ ತುಂಬ ಜನ ಕೇಳ್ತಾರೆ. ಏನಂತ ಅದು ಬ್ಲಡ್ ಥಿನ್ನರ್ಸ್ ಅಂದರೆ ರೆಗ್ಯುಲರ್ ಆಗಿ ಹಾರ್ಟ್ ಪ್ರಾಬ್ಲಮಲ್ಲಿ ಯೂಸ್ ಮಾಡುವಂಥ ಆಸ್ಪ್ರಿನ್ ಅಂಥವಲ್ಲ, ಆ್ಯಂಟಿಕೋಆಗ್ಯುಲೆಂಟ್ಸ್ ಅನ್ನೋ ಕ್ಯಾಟಗರಿ ಬರುತ್ತೆ. ಅದು ತುಂಬ ಕಡಿಮೆ ಜನ ಕೊಡ್ತಿರ್ತೀವಿ. ಆ ಒಂದು ಆ್ಯಂಟಿಕೋಆಗ್ಯುಲೆಂಟ್ಸ್ ತಗೋತಾ ಇರೋರು ಮಾತ್ರ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮ ಡಾಕ್ಟರ್ ಸಲಹೆ ಪಡ್ಕೊಂಡು ಹಾಕ್ಸ್ಕೊಳ್ಳಿ. ಮಿಕ್ಕಿದವರೆಲ್ಲರೂ ಹಾಕ್ಸ್ಕೋಬಹುದು. ಸೊ ದಯವಿಟ್ಟು ಯಾವುದೇ ರೀತಿಯಾದಂಥ ಒಂದು ಹೆಸಿಟೆನ್ಸಿ ಬೇಡ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ. ಅಟ್ ದ ಸೇಮ್ ಟೈಮ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಅಂತ ನನಗೇನು ಆಗಲ್ಲ ಅನ್ನೋ ಧೈರ್ಯ, ಉಡಾಫೆ ಬಿಹೇವಿಯರು ಬೇಡ. ಪ್ರೊಟೆಕ್ಷನ್ನ ತಗೊಳ್ಳಿ, ಕೋವಿಡ್ನ ತಡೆಗಟ್ಟಿ. ಯಾತಕ್ಕೆ ಅಂತ ನೀವು ತಡೆಗಟ್ಟೋದ್ರಿಂದಾನೇ ನಾವು ಮುಂದಿನ ಅಲೆಗಳನ್ನ ತಡಿಲಿಕ್ಕೆ ಸಾಧ್ಯ. ಮಕ್ಕಳಿಗೇನೋ ವ್ಯಾಕ್ಸಿನ್ ಅಪ್ರೂವ್ ಆಗಿಲ್ಲ, ಮಕ್ಕಳಿಗೆ ಬರದೇ ಇರೋ ಹಾಗೆ ತಡೆಯೋದು ಹೆಂಗೆ, ದೊಡ್ಡವರಲ್ಲೇ ಬರದೇ ಇರೋ ಹಾಗೆ ತಡೆಯೋದು ಮನೇಲಿ, ಇದು ತುಂಬ ಮುಖ್ಯ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದರೆ, ಎಷ್ಟೋ ಜನ ಒಂಥರ ಒಂದು ಇಗ್ನೋರೆನ್ಸ್ ಅಥವಾ ಒಂದು ಉಡಾಫೆಯ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ಕೊರೋನಾ ಬಂದಿರೋರು 100ರಲ್ಲಿ 1.5% ಅಂದರೆ 1015 ಜನ ಸತ್ತಿರೋದು, ಇನ್ನು ಮಿಕ್ಕಿದವರೆಲ್ಲ ಹುಷಾರಾಗಿದ್ದಾರೆ. 985 ಜನ ಹುಷಾರಾಗಿದ್ದಾರೆ. ನಾವ್ಯಾಕೆ ಹೆದರ್ಕೋಬೇಕು? ಆ 15 ಜನರಲ್ಲಿ ಯಾರು ಇರ್ತಾರೆ ನಿಮ್ಗೇನಾದ್ರು ಗೊತ್ತಾ? ಹೋಗ್ಲಿ, ಅದು ಬಿಡಿ. ನಿಮಗೇನೂ ಆಗಲಿಲ್ಲ, ನಿಮ್ಮಿಂದ ಯಾರಿಗೆ ಹರಡುತ್ತೆ? ಮನೇಲಿ ವಯಸ್ಸಾದವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರೋರು ಇರ್ಬೋದು, ಯಾರಿಗೆ ಹರಡುತ್ತೆ ಅನ್ನೋದು ಗೊತ್ತಿರಲ್ಲ. ಮತ್ತೆ ಅದಕ್ಕೆ ಅದನ್ನು ಇಗ್ನೋರ್ ಮಾಡ್ತೀರಾ? ಸೊ ಈ ಕೋವಿಡ್ ವಿಷಯದಲ್ಲಿ ಜಾಗರೂಕರಾಗಿರಿ, ಆಯ್ತಾ? ನಮ್ಮ ಕೋವಿಡ್ ಬರದೇ ಇರೋ ಹಾಗೆ ತಡ್ಕೊಳ್ಳಿ. ಮುಂದಿನ ಅಲೆಗಳನ್ನ ನಾವೇ ನಮ್ಮ ಕೈಯಲ್ಲೇ ನಮ್ಮ ಶ್ರಮದಿಂದ ತಡೆಗಟ್ಟಬೇಕು. ಇದನ್ನು ನಾವು ಡಿಫೀಟ್ ಮಾಡೋದು ನಮ್ಮ ಕೈಯಲ್ಲಿದೆ. ಹುಷಾರಾಗಿರಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್ ಅಂತ, ಕುಟುಂಬ ವೈದ್ಯ. ಸುಮಾರು 4 ದಶಕಗಳ ಕಾಲ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕಾಮನಬಿಲ್ಲು ವಾಹಿನಿಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ದಿನ ಎಲ್ರಿಗೂ ಗೊತ್ತಿರೋ ಹಾಗೆ ಕರೋನಾ ಪ್ಯಾಂಡಮಿಕ್ ಹೋದ ವರ್ಷದಿಂದ ಎಲ್ಲ ಇದೆ. ನಾನು ಈವರೆಗೆ ಒಂದು ದಿವಸನೂ ಶಾಪ್ನ ಕ್ಲೋಸ್ ಮಾಡಲಿಲ್ಲ. ಮೊದಲನೇ ದಿವಸದಿಂದನೂ ಲಾಕ್ಡೌನ್ ಆದ ದಿವಸದಿಂದನೂ ಮಾಡ್ತಾನೇ ಇದ್ದೀನಿ. ಸುಮಾರು ಹೋದ ವರ್ಷ ಡಿಸೆಂಬರ್ ಕೊನೆಯ ತನಕ 2,500 ಫೀವರ್ ಕೇಸ್ಗಳು ನೋಡಿದ್ದೀನಿ. ಅದರಲ್ಲಿ ಸುಮಾರು 600 ಕನ್ಫರ್ಮ್ಡ್ ಕೋವಿಡ್ ಪಾಸಿಟಿವ್ ಪೇಷಂಟ್, ಸುಮಾರು 19 ಜನ ತೀರಿ ಹೋಗಿದ್ದಾರೆ.
ಎರಡನೇ ವೇವ್ನಲ್ಲಿ ಏಪ್ರಿಲ್, ಮೇ, ಜೂನ್ನಲ್ಲಿ ಸುಮಾರು 6,000 ಫೀವರ್ ಕೇಸ್ ನೋಡಿದ್ದೀನಿ. ಅದರಲ್ಲಿ ಕನ್ಫರ್ಮ್ಡ್ ಸುಮಾರು 600 ಜನ, ಅಪ್ರಾಕ್ಸಿಮೇಟ್ಲಿ ಅಂತೇಳಿ 600 ಜನ ಕನ್ಫರ್ಮ್ ಪಾಸಿಟಿವ್ ಇದ್ದಾರೆ, 67 ಜನ ತೀರ್ಕೊಂಡು ಹೋಗಿದ್ದಾರೆ. ಹೀಗಾಗಿ ನನಗೆ ಪೊಲೀಸ್ ಕಮಿಷನರ್ ಮೈಸೂರು ಡಾಕ್ಟರ್ ಚಂದ್ರಗುಪ್ತ ಅವರು ಕರೋನಾ ವಾರಿಯರ್ ಅಂತ ಸನ್ಮಾನ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನಾನು ಕರೋನಾ ವಿಷಯವಾಗಿ ಜಾಸ್ತಿ ಹೇಳೋಕ್ಕೋಗಲ್ಲ, ನಿಮಗೆಲ್ಲ ತಲೆ ಕೆಡಿಸೋಕೆ ಹೋಗಲ್ಲ. ಮುಖ್ಯವಾಗಿ ಏನು ಅಂತಂದರೆ ಕರೋನಾ ತಡೆಗೆ ಮುಖ್ಯವಾಗಿ ಮಾಸ್ಕ್ ಮುಖ್ಯ, ದೂರ ಇರಬೇಕು, ಮಾಸ್ಕ್ ಮುಖ್ಯ, ಸಭೆ ಸೇರಬಾರ್ದು, ಮತ್ತು ವ್ಯಾಕ್ಸಿನೇಷನ್. ಕೆಲವರಿಗೆ ಈಗ 60% ವ್ಯಾಕ್ಸಿನೇಷನ್ ಆದರೆ ನಮ್ಮ ದೇಶದಲ್ಲಿ 60ರಿಂದ 70% ವ್ಯಾಕ್ಸಿನೇಷನ್ ಆದರೆ ನಾವೆಲ್ಲ ಮಾಸ್ಕ್ ತೆಗೆದು ಆರಾಮಾಗಿ ಮೊದಲನೇ ಥರನೇ ಓಡಾಡ್ಬೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೇಬೇಕು. ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದ್ರಿಂದ ಸುಮಾರು ಒಂದು 60ರಿಂದ 80% ಎಫಿಕಸಿ ಇರುತ್ತೆ. ಕೊರೋನಾ ವಿರುದ್ಧ ಹೋರಾಡೋಕ್ಕೆ ಶಕ್ತಿ ಬರುತ್ತೆ. ಕೊರೋನಾ ಬಂದು ಕೂಡ ಸ್ವಲ್ಪದಲ್ಲೇ 3-4 ದಿವಸ ಜ್ವರ ಬಂದು ಹೊರಟೋಗುತ್ತೆ. ನಿಮಗೆ ಆಸ್ಪತ್ರೆ ಸೇರ್ಕೊಳ್ಳೋದಾಗಲಿ ಮರಣ ಹೊಂದುವುದಾಗಲಿ ತಪ್ಪುತ್ತೆ. ಇದು 3ನೇ ವೇವಲ್ಲಿ ಮಕ್ಕಳಿಗೆ ಬರುತ್ತೆ ಅಂತ ಒಂದು ಸುದ್ದಿ ಇದೆ. ಯಾರು ಏನು ಗಾಬರಿ ಮಾಡ್ಕೋಬೇಕಿಲ್ಲ. ಈ ಡೆಲ್ಟಾ ವೇವ್ ಅನ್ನೋದೆಲ್ಲ ತಲೆ ಕೆಡಿಸ್ಕೊಬೇಡಿ. ನೀವೇನು ಮಾಡಬೇಕು, ಮೊದಲನೇದಾಗಿ ಮಾಸ್ಕ್ ಹಾಕ್ಕೊಳ್ಳಿ, ಎರಡನೇದಾಗಿ ಎಲ್ಲ ಎಲಿಜಿಬಲ್ ಪೀಪಲ್ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ನಾಳೆ ದಿವಸ ಮಕ್ಕಳಲ್ಲಿ ಏನಾದ್ರು ಉಲ್ಬಣ ಆಗಿ ಅವ್ರ ಆಸ್ಪತ್ರೆ ಸೇರ್ಕೋಬೇಕಾದ್ರೆ ಮಗು ಒಂದೇ ಆಸ್ಪತ್ರೆಯಲ್ಲಿ ಇರೋಕ್ಕಾಗಲ್ಲ. ದೊಡ್ಡವರೇನೋ ಒಬ್ಬೊಬ್ಬರೇ ಇರ್ತಿದ್ರು. ಮಗು ಜೊತೆಗೆ ಅವರ ಅಪ್ಪನ, ಅಮ್ಮನ ಅಥವಾ ಇನ್ಯಾರೋ ಅಣ್ಣನೋ ಇನ್ಯಾರೋ ಒಬ್ಬರು ಜೊತೆಗೆ ಇರಬೇಕಾಗುತ್ತೆ. ಹಾಗಾಗಿ 18 ವರ್ಷದ ಮೇಲ್ಪಟ್ಟು ಎಲ್ರಿಗೂ ಈಗ ವ್ಯಾಕ್ಸಿನೇಷನ್ ಕೊಡ್ತಾ ಇರೋದ್ರಿಂದ ತಂದೆ ತಾಯಿಗಳು, ಮುಖ್ಯವಾಗಿ ಮಕ್ಕಳ ತಂದೆ ತಾಯಿಗಳು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೇಬೇಕು. ನಾವೆಲ್ಲ ರೆಡಿ ಇರಬೇಕು ಫೈಟ್ ಮಾಡೋಕ್ಕೆ. ಮುಂದೆ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ಆಮೇಲೆ ಎಲ್ಲರೂ ಜನಸಾಮಾನ್ಯರು, ನಾನು ನೋಡ್ತಾ ಇದ್ದೀನಿ ಮಾರ್ಕೆಟಲ್ಲೆಲ್ಲ ಒಬ್ಬರು ಹಾಕೊಂಡಿರ್ತಾರೆ, ಇನ್ನೊಬ್ಬರು ಅರ್ಧ ತೆಗೆದಿರ್ತಾರೆ. ಅದೆಲ್ಲ ಇರುತ್ತೆ. ನಾನು ಈ ದಿವಸ ಬೇರೆ ವಿಷಯ ಮಾತಾಡೋ ಬದಲು ಮಾಸ್ಕ್ ವಿಷಯನೇ ಮಾತಾಡೋಣ ಅಂತ ಮಾಡಿದ್ದೀನಿ. ಅದೇ ಮುಖ್ಯ. ವ್ಯಾಕ್ಸಿನ್ ಬಿಟ್ಟರೆ ಮಾಸ್ಕ್. ಇನ್ನೊಂದ್ಸಲ ನಾನು ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಮಾಸ್ಕ್ ಹೇಗೆ ಹಾಕೋಬೇಕು, ಎಷ್ಟು ಥರ ಇದೆ ಅದೆಲ್ಲ ತಿಳ್ಕೋಬೇಕು. ಸಾಧಾರಣ 2 ಥರ ಮಾಸ್ಕ್ ಇದೆ. ಒಂದು ಮೆಡಿಕಲ್ ಮಾಸ್ಕ್, ಇನ್ನೊಂದು ಫ್ಯಾಬ್ರಿಕ್ ಮಾಸ್ಕ್ ಅಂತ. ಫ್ಯಾಬ್ರಿಕ್ ಮಾಸ್ಕ್ ಅಂದರೆ ಬಟ್ಟೆಯಲ್ಲಿ ಮಾಡಿರೋ ನೀವೆಲ್ಲ ಹಾಕೋತಿರಲ್ಲ ಆ ಥರ ಮಾಸ್ಕ್. ಮತ್ತು ಮೆಡಿಕಲ್ ಮಾಸ್ಕ್. ಮೆಡಿಕಲ್ ಮಾಸ್ಕಲ್ಲಿ ಸರ್ಜಿಕಲ್ ಮಾಸ್ಕ್ ಇದೆ, N95 ಮಾಸ್ಕ್ ಇದೆ, N95 ವಿತ್ ಫಿಲ್ಟರ್ ಇದೆ, ಸುಮಾರು ಥರ ಇದೆ ಅದೆಲ್ಲ. ಆಮೇಲೆ ಸಿಲ್ವರ್ ಕೋಟೆಡ್, ಕಾಪರ್ ಪ್ಲೇಟೆಡ್ ಮಾಸ್ಕ್ ಎಲ್ಲ ಇರುತ್ತೆ. ನೀವು ಯಾವುದೇ ಮಾಸ್ಕ್ ಹಾಕ್ಕೊಳ್ಳಿ, ಯಾವ ಥರ ಹಾಕೋತೀರಾ ಅದು ಮುಖ್ಯ. ನಾನೀಗ ಒಂದು ಸರ್ಜಿಕಲ್ ಮಾಸ್ಕ್ ಯಾವ ಥರ ಹಾಕೋದು ತೋರಿಸ್ಕೊಡ್ತೀನಿ. ಇದು ಸರ್ಜಿಕಲ್ ಮಾಸ್ಕ್. ಇದು ಹೊರಭಾಗ, ಇದು ಒಳಭಾಗ. ಒಳಭಾಗ ನೀರಿನಂಶ ಹೀರ್ಕೊಳ್ಳಲ್ಲ, ಹಾಗಾಗಿ ಇದು ಒಳಗೆ ಅಂದರೆ ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಇದು 3 ಲೇಯರ್ ಇರುತ್ತೆ. ಎಲ್ಲ ಮಾಸ್ಕಲ್ಲಿ, ಮೆಡಿಕಲ್ ಮಾಸ್ಕಲ್ಲಿ 3 ಲೇಯರ್ ಇರುತ್ತೆ. ಫ್ಯಾಬ್ರಿಕ್ ಮಾಸ್ಕಲ್ಲಿ ಒಂದೇ ಇರುತ್ತೆ. ಇದನ್ನು ಹಾಕೋಬೇಕು. ಹಾಕ್ಕೊಂಡು ಇದನ್ನು ಲೂಪ್ ಇರುತ್ತೆ, ಲೂಪನ್ನು ಕಿವಿಗೆ ಸಿಗಿಸ್ಕೋಬೇಕು. ಆಮೇಲೆ ಇದನ್ನು ಮೂಗಿನ ಎಳ್ಕೊಂಡು ಗದ್ದನ ಹೀಗೆ ಇಲ್ಲಿ ಕಂಪ್ಲೀಟ್ ಕವರ್ ಮಾಡ್ಕೋಬೇಕು. ಇದನ್ನು ಇಲ್ಲೇ ಮೇಲ್ಗಡೆ ಲೂಪ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿದ್ರೆ ನಾವು ಮಾತಾಡ್ತಾ ಕೆಲವರಿಗೆ ಏನಾಗುತ್ತೆ, ಜಾರುತ್ತೆ. ಆ ಜಾರದಂಗೆ ಇದನ್ನು ಅದನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ಅದು ಅದೇ ಸ್ಪರ್ಧೆ ಗಂಟೆಗಟ್ಟಲೆ. ನಾವು ಒಂದ್ಸಲ ಮಾಸ್ಕ್ ಹಾಕೊಂಡ್ರೆ 4 ಗಂಟೆ 5 ಗಂಟೆ ತೆಗೆಯೋದಿಲ್ಲ, ಏನು ಅಲ್ಲಾಡಲ್ಲ, ಮುಟ್ಟಕ್ಕೆ ಹೋಗಲ್ಲ ನಾವು. ಇನ್ನೊಂದು ಏನಂದರೆ ಕೆಲವರ ನಾವು ನೋಡಿದ್ದೀವಿ ಮಾಸ್ಕ್ನ ಹಿಂಗೆ ಎಳ್ಕೊಂಡು ಹೋಗಿರ್ತಾರೆ, ಹಿಂಗೆ ಮಾಡ್ಕೊಂಡಿರ್ತಾರೆ. ಈ ಥರ ಏನು ಪ್ರಯೋಜನ ಇಲ್ಲ. ಇದು ಹಾಕೊಂಡ್ರಷ್ಟು ಬಿಟ್ಟರಷ್ಟೇ. ಎರಡನೇದಾಗಿ ಈ ಥರ ಮಾಡಿದಾಗ ಈ ಲಾಡಿ ಲೂಸ್ ಆಗುತ್ತೆ. ಮತ್ತೆ ಪುನಃ ಹಾಕಿದಾಗ ಅದು ಹಿಂಗೆ ಮಾತಾಡ್ತಾ ಹಿಂಗೆ ಬಂದ್ಬಿಡುತ್ತೆ. ಕೆಲವರು ಹಿಂಗೆ ಮಾಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಒಂದ್ಸಲ ಹಾಕೊಂಡ್ಮೇಲೆ ಮಾಸ್ಕನ್ನ ಕೈಯಲ್ಲಿ ಮುಟ್ಟಬಾರ್ದು. ಮಾಸ್ಕ್ ತೆಗಿಯೋ ಕ್ರಮ ಅಂತಂದರೆ ಸುಮ್ಮನೆ ಹಿಂಗೆ ಅನ್ನೋದಲ್ಲ. ಹೀಗೆ ಮಾಡಿಕೊಂಡು ಈ ಲೂಪ್ನ ಕೈಯಿಂದ ತೆಗೆದು ಹೀಗೆ ಮಾಡ್ಕೋಬೇಕು. ತೆಗಿಯೋಕ್ಕೆ ಮುಂಚೆ ಸ್ಯಾನಿಟೈಸರ್ ಅಥವಾ ಸೋಪ್ ನೀರಲ್ಲಿ ತೊಳ್ಕೊಂಡು ತೆಗಿಬೇಕು. ತೆಗೆದ್ಮೇಲೆ ಪುನಃ ತೊಳ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಈ ಮಾಸ್ಕ್ ಹಿಂಗೆ ಹಾಕೊಂಡಿರ್ತೀವಲ್ಲ, ಈಗ ನಮ್ಮ ಎದುರುಗಡೆ ಒಬ್ಬ ಕೋವಿಡ್ ಪೇಷಂಟ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಕೋವಿಡ್ ಪೇಷಂಟಿಂದ ವೈರಸ್ ಎಲ್ಲ ಬರುತ್ತೆ, ಇಲ್ಲೆಲ್ಲ ತಾಗ್ತಾ ಇರುತ್ತೆ, ಇಲ್ಲೆಲ್ಲ ಇರುತ್ತೆ. ಒಂದು ವೇಳೆ ನಾವು ಮಾಸ್ಕನ್ನ ಹಿಂಗೆ ಕೆಳಗಡೆ ಎಳ್ಕೊಂಡ್ರೆ ಇಲ್ಲಿರೋ ವಯಸ್ಸು ಇದು ಒಳಗಡೆ ಹೋಯ್ತು, ಮತ್ತೆ ಹಾಕೋತೀರಿ, ನಿಮ್ಮ ಬಾಯಿಗೆ ಬರ್ತಾರೆ ಅದು ವೈರಸ್ ಅಲ್ವಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಗೆ ಎಳಿಬಾರ್ದು. ನೀವು ಮಾಸ್ಕ್ ತೆಗಿಲೇಬೇಕು ಅಂತಂದರೆ ಹೀಗೆ ತೆಗಿ. ಇದು ಸರ್ಜಿಕಲ್ ಮಾಸ್ಕ್ ಆಗಿದೆ. ಇದು N95 ಮಾಸ್ಕ್.
N95 ಮಾಸ್ಕ್. ಇದು ಅಷ್ಟೇ 3 ಲೇಯರ್ ಇರುತ್ತೆ. ಒಳಗಡೆ ಹೈಡ್ರೋಫೋಬಿಕ್ ಇರುತ್ತೆ, ಅಂದರೆ ನೀರು ಹೀರ್ಕೊಳ್ಳಲ್ಲ. ಮತ್ತು ಇದನ್ನೆಲ್ಲ ವಾಶ್ ಮಾಡ್ಬೋದು ನಾವು. ವಾಶ್ ಮಾಡ್ಬೇಕಾದ್ರೆ ಒಂದು ಕ್ರಮ ಇದೆ, ಸುಮ್ಮನೆ ಬಿಸಿನೀರಲ್ಲಿ ಅದೇ ಇಟ್ಬಿಟ್ಟು ಸೋಪ್ ನೀರು ಸುಮ್ಮನೆ ನಿಧಾನಕ್ಕೆ ಹೇಗೆ ಮಾಡಿಕೊಂಡು ಹ್ಯಾಂಗ್ ಮಾಡಿಬಿಟ್ಟು ನಿಧಾನಕ್ಕೆ ಅದಷ್ಟಕ್ಕೆ ಅದ ಹಿಂಡಬಾರ್ದು, ಐರನ್ ಮಾಡಬಾರ್ದು, ಅದಷ್ಟಕ್ಕೆ ಅದೇ ಒಣಗೋಂಗೆ ಇಟ್ಕೊಂಡು ಮತ್ತೆ ಉಪಯೋಗಿಸ್ಕೋಬೋದು. ಇಲ್ಲೂ ಅಷ್ಟೇ ಲೂಪ್ ಇರುತ್ತೆ ನೋಡಿ, ಇದೆಲ್ಲ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಕ್ಕೊಂಡು ಇದನ್ನು ಪ್ರೆಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೆ ಹಿಂಗೆ ಎಳೆಯೋದು ಮಾಡೋದು ಮಾಡಬಾರ್ದು. ಇನ್ನು ಕೆಲವರು ಹೇಳ್ತಾರೆ ಡಬಲ್ ಮಾಸ್ಕ್ ಹಾಕೊಳ್ಳಿ ಅಂತ. ಡಬಲ್ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಡಬಲ್ ಮಾಸ್ಕ್ ಹಾಕೋಬೇಕಾದ್ರೆ ಹಾಕೋಬೋದು, ಬಟ್ ಏನಂತ ಡಬಲ್ ಮಾಸ್ಕ್ ಯಾರು ಹಾಕೋತಾರೆ ಅಂದರೆ ಒಂದು ಮಾಸ್ಕ್ ಮೇಲೆ ನಂಬಿಕೆ ಇಲ್ಲದವರು ಡಬಲ್ ಮಾಸ್ಕ್ ಹಾಕೋತಾರೆ. ನೀವು ಒಂದು ಮಾಸ್ಕನ್ನು ಸರಿಯಾಗಿ ಹಾಕೊಂಡ್ರೆ ಏನು ತೊಂದರೆ ಆಗೋಲ್ಲ, ಅಷ್ಟೇ ಸಾಕಾಗುತ್ತೆ. ಈಗ ನಾನು ಸುಮಾರು ಜನ ನೋಡಿದ್ದೀನಿ ಡಬಲ್ ಮಾಸ್ಕ್ ಹಾಕೊಂಡಿರ್ತಾರೆ, ಒಂದು ಕೆಳಗಡೆ ಹಿಂಗೆ ಜಾಡೋಗಿರುತ್ತೆ, ಮೇಲ್ಗಡೆ ಹಿಂಗೆ ಹಾಕಿರ್ತಾರೆ. ಇದು ಮಾತಾಡ್ತಾ ಕೆಳಗಡೆ ತೊಡ್ಲಾಗ್ಬಿಟ್ಟು ಹಿಂಗೆ ಆಗೋಗಿರುತ್ತೆ. ಏನು ಪ್ರಯೋಜನ ಈ ಥರ ಹಾಕೊಂಡ್ರೆ? ಏನು ಪ್ರಯೋಜನ. ಹಾಗಾಗಿ ಒಂದೇ ಮಾಸ್ಕನ್ನು ನೀವು ಸರಿಯಾಗಿ ಹಾಕೊಳ್ಳಿ. ಡಬಲ್ ಮಾಸ್ಕ್ ಹಾಕೊಳ್ಳೇಬೇಕು ಅಂತಿದ್ರೆ ಮೊದಲನೇ ಸರ್ಜಿಕಲ್ ಮಾಸ್ಕ್ ಹಾಕೊಂಡು ಇದನ್ನು ನೀವು ಹಾಕೊಂಡು ಕ್ಲೀನಾಗಿ ಇದನ್ನು ಲೂಪನ್ನು ಈ ಥರ ತಿರುಗಿಸಿ ಹಾಕೊಳ್ಳಿ, ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇದ್ರ ಮೇಲೆ ಫ್ಯಾಬ್ರಿಕ್ ಮಾಸ್ಕ್ ಹಾಕೊಳ್ಳಿ, ಅಥವಾ N95 ಮಾಸ್ಕ್ ಹಾಕ್ಕೋಬೋದು. ಈಗ ಹಾಕ್ಕೋಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈಗ ಜ್ವರ ಬಂದಿರುತ್ತೆ. ಜ್ವರ ಬಂದಾಗ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಏನೂ ತೊಂದರೆ ಆಗಲ್ಲ, ಬರೀ ಜ್ವರ, ತಲೆನೋವು, ಮೈಕೈ ನೋವು ಇರುತ್ತೆ. ಜಸ್ಟ್ ಪ್ಯಾರಾಸ್ಟಮಾಲ್ ತಗೊಂಡ್ರೆ ಸಾಕು, ದಿನಕ್ಕೆ 3 ದಿವಸ ಆದಮೇಲೂ ಜ್ವರ ಇದ್ದರೆ ಆವಾಗ ಡಾಕ್ಟರ್ ಹತ್ರ ಹೋಗಿ ಇದು RT-PCR ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಟೆಸ್ಟ್ ಮಾಡಿಸಿ ಅದು 5 ದಿವಸ ತನಕ ಏನು ತೊಂದರೆ ಕೊಡಲ್ಲ. ಎಲ್ಲೋ ಕೆಲವರು 15% ಕೋಮಾಬಿಲಿಟಿ ಇರೋರಿಗೆ, ಅಂದರೆ ಡಯಾಬಿಟಿಸು, ಶುಗರ್, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಕ್ಯಾನ್ಸರ್ ಇರೋರಿಗೆ, ಮತ್ತು ತುಂಬ ದಪ್ಪ ಇರ್ತಾರಲ್ಲ ಅಂಥವರಿಗೆಲ್ಲ ಉಲ್ಬಣ ಆಗುತ್ತೆ. 6ನೇ ದಿವಸದಿಂದ ಸ್ವಲ್ಪ ಉಸಿರಾಡೋದು ಕಷ್ಟ ಆಗ್ಬೋದು, ಅಥವಾ ಸುಸ್ತಾಗುತ್ತೆ, ಅಥವಾ ಜ್ವರ ಜಾಸ್ತಿ ಆಗ್ಬೋದು. ಏನೇ ಇದ್ರೂ ಅವಾಗ ತಕ್ಷಣ ಆಸ್ಪತ್ರೆಗೆ ಹೋಗಿ ನೋಡ್ಕೋಬೇಕು. ಅದು ನೋಡ್ಕೊಳ್ಳೋಕೆ ಮುಂಚೆ ನೀವು ಆಕ್ಸಿಜನ್ ಲೆವೆಲ್ ನೋಡ್ಕೋಬೇಕು ಮನೇಲೇನೆ. ಆಕ್ಸಿಮೀಟರ್ ತೋರಿಸ್ತೀನಿ ನಿಮಗೆ. ಇದು ಆಕ್ಸಿಮೀಟ್ರಲ್ಲಿ ಒಳಗಡೆ ರೆಡ್ ಲೈಟ್ ಬರ್ತಾ ಇದೆಯಲ್ಲ, ಅದು ಅಲ್ಟ್ರಾ ರೆಡ್ ರೇಸ್. ಅದು ಕೆಳಗಡೆ ಸೆನ್ಸಾರ್ ಇರುತ್ತೆ. ನಾವು ಕೈ ಹಿಂಗೆ ಇಟ್ಕೊಂಡ ತಕ್ಷಣ ಅದು ಆ ರೇಸ್ ನಮ್ಮ ಬೆರಡಿಂದ ಒಳಗಡೆ ಹೋಗಿ ಅಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಮತ್ತು ಡಿಆಕ್ಸಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಮೆಜರ್ ಮಾಡಿ ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸುತ್ತೆ. ಹೌದಾ? ಇಷ್ಟು ಹೇಳಿ ಮುಂದಿನ ಆಕ್ಸಿಜನ್ ಯಾವಾಗ 94ಕ್ಕಿಂತ ಕಮ್ಮಿ ಆಯಿತು ಅಥವಾ ಸುಸ್ತಾಯಿತು ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ಡಾಕ್ಟರ್ಗಳು ತಮಗೆ ಬೇಕಾದ ಟೆಸ್ಟ್ಗಳನ್ನು ಎಲ್ಲ ಮಾಡ್ತಾರೆ. ಅದೆಲ್ಲ ವಿಚಾರ ನಾವು ನಿಮಗೆ ಹೇಳಿ ತಲೆ ಕೆಡಿಸಲ್ಲ. CT ಸ್ಕ್ಯಾನ್ ಮಾಡ್ಬೋದು, D-ಡೈಮರ್ ಅಂತ, CRP ಅಂತ ಸುಮಾರು ಟೆಸ್ಟ್ಗಳಿದೆ. ಅದೆಲ್ಲ ಮಾಡಿ ಅವರ ಟ್ರೀಟ್ಮೆಂಟ್ ಬಗ್ಗೆ ಇದು ಮಾಡ್ತಾರೆ. ಯಾರೇ ಆಗಲಿ ಟ್ರೀಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಡಾಕ್ಟರ್ ಹೇಳ್ದಂಗೆ ಕೇಳಿ ಸಾಕು. ಯಾಕೆಂದರೆ ಈಗ ಹೊಸದಾಗಿ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಮೊದಲು 3 ದಿವಸ ನಿಮಗೆ ಯಾವ ಔಷಧಿ, ಆಂಟಿಬಯೋಟಿಕ್ ಆಗಲಿ ಆಂಟಿವೈರಲ್ ಆಗಲಿ ಬೇಕಾಗಿಲ್ಲ. ಬರೀ ಪ್ಯಾರಾಸ್ಟಮಾಲ್ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಒಳ್ಳೆ ಊಟ ಮಾಡಿ ಅಂತ ಹೇಳ್ತೀವಿ. ಯಾವಾಗ 5 ದಿವಸ 6 ದಿವಸ ಆಯಿತು ಅದಾದಮೇಲೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಸಾಧಾರಣ ಏನಾಗುತ್ತೆ ಅಂದರೆ, ನಾವು ಕೊರೋನಾನ ಪ್ರೋ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಥ್ರಾಂಬಟಿಕ್ ಅಂತಂದರೆ ಒಳಗಡೆ ಬ್ಲಡ್ ಕ್ಲಾಟ್ ಆಗುತ್ತೆ. ಇನ್ಫ್ಲಮೇಷನ್ ಅಂತಂದರೆ ಒಳಗಡೆ ಇನ್ಫ್ಲಮೇಷನ್ ಆಗಿ ಲಂಗ್ಸಲ್ಲಿ ನೀರು ಸೇರಿಕೊಂಡು ಇನ್ಫ್ಲಮೇಷನ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಬ್ಲಡ್ ಥಿನ್ನರ್ ಕೊಡ್ತೀವಿ, ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂತ ಕೊಡ್ತಾರೆ. ಆಮೇಲೆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ. ಯಾರಾದ್ರು ಸೆಕೆಂಡ್ರಿ ಇನ್ಫೆಕ್ಷನ್ ಇದೆ ಅಂದ್ಕೊಟ್ರೆ ಆಂಟಿಬಯೋಟಿಕ್ ಕೊಡೋದು, ಅದೆಲ್ಲ ಡಾಕ್ಟರ್ಗಳು ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮುಂದಿನ ಸಂಚಿಕೆಯಲ್ಲಿ ವ್ಯಾಕ್ಸಿನ್ ಬಗ್ಗೆ ಹೇಳ್ತೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮೂರ್ತಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಹರೇ ಶ್ರೀನಿವಾಸ. ಮೈಸೂರಿಂದ ವೈದ್ಯರ ದಿನಾಚರಣೆಯ ನಿಮಿತ್ತ ವಿಜಯದಾಸರಿಂದ ರಚಿತವಾದ ಮಹಾವೈದ್ಯನಾದ ಸರ್ವೋತ್ತಮನಾದ ಧನ್ವಂತರಿಯ ಸ್ತೋತ್ರ ಸುಳಾದಿಯನ್ನು ಪಾರಾಯಣ ಮಾಡುತ್ತಿದ್ದೇವೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಯುರ್ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು, ಮಾಯ ಹಿಂಗಾಗುವುದು, ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ. ನಾಯಿ ಮೊದಲಾದ ಕುಚಿತ್ತನೆ
ಬಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆ ಕಾಣದೆ ಒಮ್ಮೆ ತನ್ನ ಬಾಯಲಿ ವೈದ್ಯ ಮೂರ್ತಿ ಶ್ರೀ ಧನ್ವಂತ್ರಿ ರಾಯ ರಾಜೌಷಧಿ ನಿಯಾಮಕ ಕರ್ತ ಶ್ರೀಯ ರಸ ಎಂದು ಸ್ತುತಿಸಲಾಗಿ ತಾಯಿ ಬದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೂಡದೆ ನಮ್ಮನ್ನು ಪಾಲಿಪ ಧ್ಯೇಯ ದೇವಾದಿಗಳಿಗೆ ಧರ್ಮಜ್ಞ ಗುಣ ಸಾಂದ್ರ ಶ್ರೇಯಸ್ಸು ಕೊಡುವನು ಭಜಕರಿಗೆ ಮಾಯಾ ಮಾತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪ ವಾಯುವಂದಿತ ನಿತ್ಯ ವಿಜಯ ವಿಠಲರೆಯ ಪ್ರಿಯನೋ ಕಾಣು ನಮಗೆ ಅನಾದಿ ರೋಗ ಕಳೆವ ಧನ್ವಂತರಿ ಶ್ರೀ ಧನ್ವಂತರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವನು ಎಂದು ಘನ್ನತಿಯಲ್ಲಿ ನೆನೆದ ಮನ್ನುಜ ಭುವನದಳು ಧನ್ಯನು ಧನ್ಯನೆನ್ನಿ ಚನ್ನಮೂರ್ತಿ ಸುಪ್ರಸನ್ನ ವಿಜಯ ವಿಠಲನ್ನ ಸತ್ಯವೆಂದು ಬಣ್ಣಿಸುವ ಬಹುವಿಧದಿ ಶಶಿಕುಲೋದ್ಭವ ದೀರ್ಘ ತಮಾನಂದನ ದೇವ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ ಶಶಿಮಂಡಲ ಸಂಸೀತ ಕಲಶ ಕಲಶ ಪಾಣಿ ವಿಸಜಲೋಚನ ಅಶ್ವಿನೇಯ ವಂದ್ಯ ಶಶಿಗರ್ಭ ಭೂರೋಹಾಲತೆ ಪೋದೆ ತಾಪ ಓಡಿಸುವ ಔಷಧಿ ಶ್ರೀ ತುಳಸಿ ಜನಕ ಅಸುರ ನಿರ್ಜರ ತತಿ ನರೆ ಹೋಗಿರಿಯ ತಂದು ಮಿಸುಕದರೆ ಮಹೋದಧಿ ಮರ್ಧಿಸಲಾಗಿ ನಸುನಗುತ್ತ ಪುಟ್ಟಿದೆ ಪೀಯೂಷ ಘಟ ಧರಿಸಿ ಅಸಮ ದೈವನೇ ನಿನ್ನ ಮಹಿಮೆಗೆ ನಮೋ ನಮೋ ಬಿಸಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿನಿಕರ ನಿನ್ನ ಕೊಂಡಾಡುವರೋ ದಶ ದಿಶಗಳು ಮೆರೆವ ವಿಜಯ ವಿಠಲ ನಿಷ್ಕ ಅಸು ಇಂದ್ರಿಯಂಗಳ ರೋಗ ನಿವಾರಣ ಶರಣು ಶರಣು ಧನ್ವಂತ್ರಿ ಮೋಗಣ ನಾಶ ಶರಣು ಅರ್ಥ ಜನ ಪರಿಪಾಲಕ ದೇವ ತರುವೆ ಭವತಾಪ ಹರಣ ದಿತಿಸೂತ ಹರಣ ಮೋಹಕ ಲೀಲ ಪರಮ ಪೂರ್ಣ ಬ್ರಹ್ಮ ಬ್ರಹ್ಮ ಉದ್ಧಾರಕ ಉರು ಪರಾಕ್ರಮ ಉರಗಾಶಾಯಿ ವರ ಕಿರೀಟ ಮಹಾಮಣಿಕುಂಡಲ ಕರ್ಣ ಮಿರುಗುವ ಹಸ್ತ ಕಂಕಣ ಹಾರ ಪದಕ ವರ ಕಾಂಚಿ ಪೀತಾಂಬರ ಚರಣ ಭೂಷ ಸಿರಿವತ್ಸಲಾಂಚನ ವಿಜಯ ವಿಠಲನೆಯ ತರುಣಿಗಾತುರ ಜ್ಞಾನ ಮುದ್ರಾಂಕಿತ ಹಸ್ತ ಏಳುವಾಗಲಿ ಮತ್ತೆ ತಿರುಗುತ್ತಲಿ ಬೀಳುವಾಗಲಿ ನಿಂತುಕೊಳ್ಳಿರುವಾಗಲಿ ಹೇಳುವಾಗಲಿ ಮತ್ತು ಕೇಳುವಾಗಲಿ ಕರೆದು ಹೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗಲಿ ಬಾಡುವಾಗಲಿ ಭೋಜನ ಷಡ್ರಸ ಸಮ್ಮೇಳನವಾಗಲಿ ಮೇಲು ಪುತ್ರಾದಿಗಳವನೆ ಖೇಳವಾಗಿ ಮನುಜ ಮರೆಯಾದೆ ನಿನ್ನಯ ನಾಲಿಗೆ ಕೊನೆಯಲ್ಲಿ ಶ್ರೀ ಧನ್ವಂತರಿ ಎಂದು ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಅವಗೆ ವ್ಯಾಳೆ ವ್ಯಾಳೆಗೆ ಮಹಾಭವ ಬೀಜ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲರೆಯ ವಾದಗ ಕೊಡುವನು ಮುಕ್ತರ ಸಂಗದಲ್ಲಿ ಧನ್ವಂತರಿ ಎಂದು ಪ್ರಣವ
ಧನ್ಯವಾದಗಳು.